ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 10ನೇ ತರಗತಿಯ ಗಣಿತದ ನೂತನ ಪರಿಷ್ಕೃತ ಪಾಠ್ಯಕ್ರಮ 2024-25 ಸಾಲಿನ ಅಧ್ಯಾಯ 4 ವರ್ಗ ಸಮೀಕರಣಗಳು. ಈ ವರ್ಗ ಸಮೀಕರಣದ ಕಂಪ್ಲೀಟ್ ಸೊಲ್ಯೂಷನ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕೊಡಲು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ, ವೀಕ್ಷಕರೇ, ನನ್ನ ಇನ್ಸ್ಟಾಗ್ರಾಮ್ ಆರಾಧ್ಯ ಟ್ಯೂಟೋರಿಯಲ್ ಹಾಗೂ ಫೇಸ್ಬುಕ್ ಹೋಗಿರೋ ಡಿ ನೆಳಗೆ ಹಾಗೂ ಯೂಟ್ಯೂಬ್ ಚಾನೆಲ್ನ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮ ಜೊತೆ ಹೀಗೆ ಟಚ್ ಅಪ್ನಲ್ಲಿ ಇರ್ರಿ ಅಂತ ಹೇಳ್ತಾ ಪರಿಹಾರಗಳನ್ನು ನೋಡೋಣ. ಈ ವರ್ಗ ಸಮೀಕರಣ ಎಂದರೇನು ಮೊದಲು ತಿಳ್ಕೋಬೇಕು ನಾವು. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 0 ರೂಪದ ಪಿ ಆಫ್ ಎಕ್ಸ್ ಎಂಬುದು ಒಂದು ಮಹತ್ತಮ ಘಾತ 2 ಹೊಂದಿರುವ ಬಹುಪದೋಕ್ತಿ ಆಗಿರುವ ಯಾವುದೇ ಒಂದು ಸಮೀಕರಣವನ್ನ ವರ್ಗ ಸಮೀಕರಣ ಅಂತ ಹೇಳಿ ಕರಿತೇವೆ. ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಬಹುಪದೋಕ್ತಿಯನ್ನು ಕಲ್ತಿದ್ದೆವು. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 5x + 6. ಇಲ್ಲಿ ಎಕ್ಸ್ ಚರಾಕ್ಷರ ಉಳ್ಳ ಒಂದು ಬಹುಪದೋಕ್ತಿ ಇದೆ. ಆ ಬಹುಪದೋಕ್ತಿಯನ್ನ ಈ ರೀತಿ ಇದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 5x² + 6x + 8 ಈ ರೀತಿಯನ್ನ ಇದ್ದಿದ್ರೆ ಅದ್ರ ಗರಿಷ್ಠ ಘಾತ ಸಂಖ್ಯೆ 2 ಇದ್ರ ಅದಕ್ಕೆ ಏನಂತ ಹೇಳಿ ಕರಿತೇವೆ ನಾವು ವರ್ಗ ಬಹುಪದೋಕ್ತಿ ಅಂತ ಹೇಳಿ ಕರಿತೇವೆ. ಅದನ್ನ ಈಕ್ವಲ್ಸ್ ಟು 0 ಅಂತ ಹೇಳಿ ಮಾಡಿದಾಗ ಇದೇನಾಗ್ತದ ಅಂದ್ರೆ ಒಂದು ವರ್ಗ ಸಮೀಕರಣ ಅಂತ ಹೇಳಿ ಆಗ್ತದ. 5x² + 6x + 8 ಈಕ್ವಲ್ಸ್ ಟು 0 ಇದ್ದಾಗ ಅದೊಂದು ವರ್ಗ ಸಮೀಕರಣ ಅಂತ ಹೇಳಿ ಆಗ್ತದೆ. ಈಕ್ವಲ್ಸ್ ಟು 0 ಇದ್ರ ವರ್ಗ ಸಮೀಕರಣ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಅಂತ ಹೇಳಿ ಬರೀ ಒಂದು ಬಹುಪದೋಕ್ತಿ ಅಂತ ಹೇಳಿ ಕರಿತೇವೆ. ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0. ಇಲ್ಲಿ ಎ ಬಿ ಸಿ, ಎ ಬಿ ಮತ್ತು ಸಿ ಏನಾಗಿರ್ತಾವ ವಾಸ್ತವ ಸಂಖ್ಯೆಗಳಾಗಿರ್ತಾವ. ಎಕ್ಸ್ ಅನ್ನೋದು ಒಂದು ಚರಾಕ್ಷರ. ಎಕ್ಸ್ ನ ಗರಿಷ್ಠ ಘಾತ ಸಂಖ್ಯೆ 2 ಆಗಿದ್ರೆ ಮಾತ್ರ ಅದಕ್ಕೆ ವರ್ಗ ಸಮೀಕರಣ ಅಂತ ಹೇಳಿ ಕರಿತೇವೆ. ಆದ್ರೆ ಇಲ್ಲಿ ಎ ನಾಟ್ ಈಕ್ವಲ್ಸ್ ಟು 0 ಆಗಿರ್ಬೇಕು. ಎ ಬಿ ಸಿ ವಾಸ್ತವ ಸಂಖ್ಯೆಗಳಾಗಿರ್ಬೇಕು. ಆದ್ರೆ ಎ ನಾಟ್ ಈಕ್ವಲ್ಸ್ ಟು 0 ಆಗಿದ್ರೆ ಮಾತ್ರ ಅದಕ್ಕೆ ಒಂದು ವರ್ಗ ಸಮೀಕರಣ ಅಂತ ಹೇಳಿ ಕರಿತೇವೆ. ಆ ಸಮೀಕರಣದ ಇದು ಗುಣಲಕ್ಷಣಗಳನ್ನು ನೋಡೋಣ. ವರ್ಗ ಸಮೀಕರಣ ಒಂದು ಚರಾಕ್ಷರವನ್ನು ಹೊಂದಿರುತ್ತದೆ. ಆ ಒಂದು ಚರಾಕ್ಷರ ಯಾವುದು ಇಲ್ಲಿ ಅಂತಂದ್ರೆ ax² + bx + c = 0. ಇಲ್ಲಿ ಎಕ್ಸ್ ಅನ್ನೋದು ಚರಾಕ್ಷರ, ಎ ಬಿ ಸಿ ಅನ್ನೋ ಇಲ್ಲೇನು ವಾಸ್ತವ ಸಂಖ್ಯೆಗಳು. ಎ ಬಿ ಸಿ ವಾಸ್ತವ ಸಂಖ್ಯೆ, ಎ ನಾಟ್ ಈಕ್ವಲ್ಸ್ ಟು 0 ಅನ್ನ ಆಗಿರ್ಬೇಕು. 0 ಹೊರತುಪಡಿಸಿ ಎ ಯಾವುದೇ ಸಂಖ್ಯೆ ಇದ್ರೂ ಅದಕ್ಕೆ ವರ್ಗ ಸಮೀಕರಣ ಅಂತ ಹೇಳಿ ಕರಿತೇವೆ. ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಸಂಖ್ಯೆ 2 ಆಗಿರ್ಬೇಕು. 2 ಮಾತ್ರ ಆಗಿರ್ಬೇಕು ಚರಾಕ್ಷರದ ಗರಿಷ್ಠ ಘಾತ ಸಂಖ್ಯೆ, ಆಗ ಮಾತ್ರ ಅದಕ್ಕೆ ವರ್ಗ ಸಮೀಕರಣ ಅಂತ ಹೇಳಿ ಕರಿತೇವೆ. ನಂತರ ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0 ಅಂತ ಹೇಳಿದ್ರ ಅದು ವರ್ಗ ಸಮೀಕರಣ ಆಗ್ತದ. ಈಗಾಗಲೇ ನಾನು ಹೇಳಿದ್ದೀನಿ, ಇಲ್ಲಿ x² ನ ಸಹಗುಣಕ a ಆಗಿರ್ತದ, x ನ ಸಹಗುಣಕ b ಆಗಿರ್ತದ, ಮತ್ತು ಸಿ ಅನ್ನೋದು ಒಂದು ಸ್ಥಿರಾಂಕ ಆಗಿರ್ತದ. ಸಿ ಅನ್ನೋದು ಸ್ಥಿರಾಂಕ. ಎ ಬಿ ಸಿ ವಾಸ್ತವ ಸಂಖ್ಯೆಗಳು, ಎ ನಾಟ್ ಈಕ್ವಲ್ಸ್ ಟು 0 ಆಗಿರ್ಬೇಕು. ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಚರಾಕ್ಷರದ ಘಾತವು ಇಳಿಕೆ ಕ್ರಮದಲ್ಲಿರುವಂತೆ ಪದಗಳನ್ನ ಬರೆಯಬೇಕು. ಇಳಿಕೆ ಕ್ರಮ ಅಂದಾಗ 2, 1 ಇಲ್ಲಿ ಏನು ಇಲ್ಲ ಅಂತಂದ್ರೆ x ಘಾತಾಂಕ 0 ಇಳಿಕೆ ಕ್ರಮದಲ್ಲಿ ಇರಬೇಕು. ಒಂದೊಂದ್ಸರಿ ಏನಾಗ್ತದೆ ಅಂತಂದ್ರೆ 5x² + 7 + 6x ಅಂತ ಹೇಳಿ ಇರ್ತದೆ. ಇದು ಇಳಿಕೆ ಕ್ರಮದಲ್ಲಿ ಇಲ್ಲ, ಅದನ್ನ ರೀಅರೇಂಜ್ ಅನ್ನ ಮಾಡ್ಕೊಳ್ಬೇಕು. ಇಳಿಕೆ ಕ್ರಮದಲ್ಲಿ ಆ ಘಾತ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಇರುವಂತೆ ವರ್ಗ ಸಮೀಕರಣವನ್ನ ಬರೆದುಕೊಳ್ಬೇಕು. ಇನ್ನು ವರ್ಗ ಸಮೀಕರಣದಲ್ಲಿ ಮಿಶ್ರ ವರ್ಗ ಸಮೀಕರಣ, ಶುದ್ಧ ವರ್ಗ ಸಮೀಕರಣ ಅಂತ ಬರ್ತಾವ. ವರ್ಗ ಸಮೀಕರಣ ax² + bx + c = 0 ದಲ್ಲಿ a ನಾಟ್ ಈಕ್ವಲ್ಸ್ ಟು 0 ಆಗಿರ್ಬೇಕು. ಒಂದ್ ವೇಳೆ a 0 ಆಗಿದ್ರೆ ಏನಾಗ್ತದೆ ಅಂತಂದ್ರೆ 0x² + 5x + 6 ಅಂತ ಹೇಳಿ ಬರ್ತದ. ಇಲ್ಲಿ 0x² ಅಂತ ಹೇಳಿ ಅಂತಂದಾಗ ಇದು ಕಂಪ್ಲೀಟ್ ಟರ್ಮ್ ಇಲ್ಲ ಅಂತ ಹೇಳಿ ಅಂದಪ್ಲೆ ಆಯ್ತು. 5x + 6 ಇದ್ರ ಘಾತ ಸಂಖ್ಯೆ 1. ಹಾಗಾದ್ರೆ ಇದು ರೇಖಾತ್ಮಕ ಸಮೀಕರಣ ಆಗ್ತದೆ ಹೊರತು ವರ್ಗ ಸಮೀಕರಣನ ಆಗಲ್ಲ. ಹಾಗಾಗಿ ಇಲ್ಲಿ ಏನಿರಬೇಕು, ax² + bx + c = 0 ರೂಪದಲ್ಲಿರಬೇಕು. a ನಾಟ್ ಈಕ್ವಲ್ಸ್ ಟು 0, b ನಾಟ್ ಈಕ್ವಲ್ಸ್ ಟು 0 ಆಗಿದ್ರೆ ಅವುಗಳನ್ನು ಮಿಶ್ರ ವರ್ಗ ಸಮೀಕರಣ ಅಂತ ಹೇಳಿ ಕರಿತೇವೆ. ಇಲ್ಲಿ a ಮತ್ತು b 0 ಆಗಿರಬಾರ್ದು, ಮಿಶ್ರ ವರ್ಗ ಸಮೀಕರಣ. ಆದ್ರೆ ಇಲ್ಲಿ ಎರಡನೇ ಶುದ್ಧ ವರ್ಗ ಸಮೀಕರಣದಲ್ಲಿ ಚರಾಕ್ಷರದ ಘಾತ ಸಂಖ್ಯೆ 2 ಆಗಿರ್ಬೇಕು ಮಾತ್ರ ಕಂಡು ಬಂದರೆ ಅದು ಅವುಗಳನ್ನು ಶುದ್ಧ ವರ್ಗ ಸಮೀಕರಣ ಅಂತ ಹೇಳಿ ಕರಿತೇವೆ. ax² + c = 0. ಇಲ್ಲಿ b ಟರ್ಮ್ ಅನ್ನೋದು ಇಲ್ಲ, ಬಿ ಟರ್ಮ್ ಅನ್ನೋದು ಇದರಲ್ಲಿ ಇರೋದಿಲ್ಲ. ಬಿ ಈಕ್ವಲ್ಸ್ ಟು 0 ಆಗಿದ್ರೆ ನಡೀತದ, ಆದ್ರೆ ಎ ನಾಟ್ ಈಕ್ವಲ್ಸ್ ಟು 0 ಅಂತ ಹೇಳಿ ಆಗ್ಬೇಕು. ಇನ್ನು ಎನು 0 ಆಗಿರಬಾರ್ದು, ಬಿನು 0 ಆಗಿರಬಾರ್ದು. ಬಿನು ನಾಟ್ ಈಕ್ವಲ್ಸ್ ಟು 0 ಅಂತ ಹೇಳಿ ಆಗಿದ್ರೆ ಅದು ಮಿಶ್ರ ವರ್ಗ ಸಮೀಕರಣ ಅಲ್ಲ. ಅಭ್ಯಾಸ 4.1 ಕೆಳಗಿನವುಗಳನ್ನು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ. ಅದರಲ್ಲಿ ಮೊದಲನೇ ಬೀಟು
ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು 2 ಇಂಟು ಎಕ್ಸ್ ಮೈನಸ್ 3. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ರಕಾರ ಬಿಡಿಸ್ಕೊಂಡಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಇಂಟು 1 ಈಕ್ವಲ್ಸ್ ಟು 2 ಎಕ್ಸ್ಲೆ 2 ಎಕ್ಸ್ ಅಂತ ಹೇಳಾಯ್ತು, ಮೈನಸ್ 2 3 6. ಇವೆರಡು ಟರ್ಮ್ ಅನ್ನ ಎಲ್ ಎಚ್ ಎಸ್ ಸೈಡ್ ತಂದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2 ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ ಆರ್ ನ ಪ್ಲಸ್ ಆರ್ ಅಂತ ಹೇಳತ್ತು ಈಕ್ವಲ್ಸ್ ಟು 0. ಮೈನಸ್ 2 ಎಕ್ಸ್ ಪ್ಲಸ್ 2 ಎಕ್ಸ್ ಕ್ಯಾನ್ಸಲ್ ಆಯಿತು. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 6 7 ಅಂತ ಬಂತು ಈಕ್ವಲ್ಸ್ ಟು 0. ಇದು ಯಾವ ರೂಪದಲ್ಲಿದೆ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು 0 ರೂಪದಲ್ಲಿದೆ. ಹಾಗಾಗಿ ಇದು ಒಂದು ವರ್ಗ ಸಮೀಕರಣ ಹೌದು. ಇದು ವರ್ಗ ಸಮೀಕರಣವಾಗಿದೆ. ವರ್ಗ ಸಮೀಕರಣ ಹೌದು. ಎರಡನೇ ಬೀಟನ್ನು ನೋಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಕ್ವಲ್ಸ್ ಟು ಮೈನಸ್ 2 ಇಂಟು 3 ಮೈನಸ್ ಎಕ್ಸ್ ಅಂತ ಹೇಳಿದೆ. ಇದು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ ಇಂಟು ಪ್ಲಸ್ ಮೈನಸ್ 2 3 6 ಈಕ್ವಲ್ಸ್ ಟು ಇದು ಮೈನಸ್ 6 ಮೈನಸ್ ಇಂಟು ಮೈನಸ್ ಪ್ಲಸ್ 2x ಆಯಿತು. ಈ ಮೈನಸ್ 6 ಪ್ಲಸ್ 2 ಈ ಕಡೆ ತಂದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 2x ಇದು ಮೈನಸ್ 2x ಪ್ಲಸ್ 6 ಈಕ್ವಲ್ಸ್ ಟು 0. ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 6 ಈಕ್ವಲ್ಸ್ ಟು 0. ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು 0 ರೂಪದಲ್ಲಿದೆ. ಆದ್ದರಿಂದ ಇದೇನಾಗಿದೆ? ಇದು ವರ್ಗ ಸಮೀಕರಣ ಹೌದು. ಇದು ವರ್ಗ ಸಮೀಕರಣ ಹೌದು. ವರ್ಗ ಸಮೀಕರಣವಾಗಿದೆ. ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 1 ಈಕ್ವಲ್ಸ್ ಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 3. ಇವುಗಳನ್ನು ಗುಣಿಸಿದಾಗ ವರ್ಗ ಸಮೀಕರಣ ಆಗ್ತಿಲ್ಲ ಅಂತ ಚೆಕ್ ಮಾಡೋಣ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 1. ಈ ಎಕ್ಸ್ ಅನ್ನು ತಗೊಂಡು ಎಕ್ಸ್ ಪ್ಲಸ್ 1 ಗುಣಿಸಿದ್ದೇನೆ, ಮೈನಸ್ 2 ಅನ್ನು ತಗೊಂಡು ಎಕ್ಸ್ ಪ್ಲಸ್ 1 ಗುಣಿಸಿದ್ದೇನೆ. ನಂತರ ಆರ್ ಎಚ್ ಎಸ್ ಸೈಡು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 3 ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 3. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಇದು 2x ಮೈನಸ್ 2 ಅಂದರೆ 2 ಈಕ್ವಲ್ಸ್ ಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 1x ಮೈನಸ್ ಇಂಟು ಪ್ಲಸ್ ಮೈನಸ್ 3 ಅಂದರೆ 3. ಎಲ್ಲವನ್ನ ಎಲ್ ಎಚ್ ಎಸ್ ಸೈಡ್ ತಂದಾಗ ಎಕ್ಸ್ ಸ್ಕ್ವೇರ್ ಈ 2x ನಲ್ಲಿ 1x ಅನ್ನು ಹೋದ್ರೆ ಮೈನಸ್ ಎಕ್ಸ್ ಮೈನಸ್ 2. ಈ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದು ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಾಗ್ತು. ಮೈನಸ್ 3x ನಲ್ಲಿ 1x ಅನ್ನು ಹೋದ್ರೆ 2 ಅಂತ ಹೇಳಿ ಉಳಿದಿತ್ತು. ಪ್ಲಸ್ 2x ಅನ್ನ ಈ ಕಡೆ ತಂದಾಗ ಮೈನಸ್ 2x ಪ್ಲಸ್ 3 ಈಕ್ವಲ್ಸ್ ಟು 0. ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಮೈನಸ್ 2x ಮೈನಸ್ ಎಕ್ಸ್ ಮೈನಸ್ 3x ಪ್ಲಸ್ 3 ಮೈನಸ್ 2 ಪ್ಲಸ್ 1 ಅಂತೇಳಿ ಬಂತು ಈಕ್ವಲ್ಸ್ ಟು 0. ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು 0 ರೂಪದಲ್ಲಿ ಇಲ್ಲ. ಆದ್ದರಿಂದ ಇದು ವರ್ಗ ಸಮೀಕರಣ ಅಲ್ಲ. ಇದು ವರ್ಗ ಸಮೀಕರಣ ಇಲ್ಲ. ವರ್ಗ ಸಮೀಕರಣ ಅಲ್ಲ. 4ನೇ ಬೀಟ್ನ ಉತ್ತರವನ್ನು ನೋಡೋಣ. ಎಕ್ಸ್ ಮೈನಸ್ 3 ಇಂಟು 2x ಪ್ಲಸ್ 1 ಈಕ್ವಲ್ಸ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5. ಇಲ್ಲಿ ಎಕ್ಸ್ನಿಂದ ಗುಣಿಸಿದಾಗ ಎಕ್ಸ್ ಇಂಟು 2x ಪ್ಲಸ್ 1 ಮೈನಸ್ 3 ಇಂಟು 2x ಪ್ಲಸ್ 1 ಈಕ್ವಲ್ಸ್ ಟು 5 ಎಕ್ಸ್ ಸ್ಕ್ವೇರ್ ಅಂತ ಹೇಳಾಗ್ತಿದ್ದು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಎಕ್ಸ್. ಇದನ್ನು ಗುಣಿಸಿದಾಗ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 6x ಮೈನಸ್ ಇಂಟು ಪ್ಲಸ್ ಮೈನಸ್ 3 ಅಂದರೆ 3. ಇದನ್ನು ಈ ಕಡೆ ತಂದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 5x ಈಕ್ವಲ್ಸ್ ಟು 0. 2x ಸ್ಕ್ವೇರ್ನಲ್ಲಿ 1x ಸ್ಕ್ವೇರನ್ನು ಹೋದ್ರೆ ಬರೀ ಎಕ್ಸ್ ಸ್ಕ್ವೇರ್ ಅಂತೇಳಿ ಉಳಿತು. 6x ನಲ್ಲಿ 1x ಅನ್ನು ಹೋಗಿತ್ತು. ಇಲ್ಲಿ 5x ಇವೆರಡನ್ನ ಕೂಡಿಸಿದಾಗ 11x ಅಂತ ಹೇಳಾಗ್ತು. 11x ನಲ್ಲಿ 1 ಪ್ಲಸ್ ಎಕ್ಸ್ ಅನ್ನೋದ್ರೆ ಮೈನಸ್ 10x ಮೈನಸ್ 3 ಈಕ್ವಲ್ಸ್ ಟು 0. ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು 0 ರೂಪದಲ್ಲಿದೆ. ಆದ್ದರಿಂದ ಇದು ಒಂದು ವರ್ಗ ಸಮೀಕರಣ ಹೌದು. ವರ್ಗ ಸಮೀಕರಣ ಹೌದು. 5ನೇ ಬೀಟ್ನ ಉತ್ತರ ನೋಡೋಣ. 2x ಮೈನಸ್ 1 ಇಂಟು ಎಕ್ಸ್ ಮೈನಸ್ 3 ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 1. 2 ಗುಣಿಸಿದಾಗ 2x ಇಂಟು ಎಕ್ಸ್ ಮೈನಸ್ 3 ಮೈನಸ್ 1 ಇಂಟು
ಎಕ್ಸ್ ಮೈನಸ್ 3 ಈಕ್ವಲ್ಸ್ ಟು ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 1 ಈ ರೀತಿ ಗುಣಿಸಬೇಕು. ಗುಣಿಸಿದಾಗ 2x² ಮೈನಸ್ 2x ಪ್ಲಸ್ ಇಂಟು ಮೈನಸ್ ಮೈನಸ್ 2 3 6x ಮೈನಸ್ ಇದು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 2 3 3 ಇಲ್ಲಿ RHS ಸೈಡ್ ಎಕ್ಸ್ ಇಂಟು x² ಮೈನಸ್ ಎಕ್ಸ್ ಪ್ಲಸ್ 5x ಪ್ಲಸ್ ಇಂಟು ಮೈನಸ್ ಮೈನಸ್ 5 1 5. ಈ 2x² ಈ LHS ಟರ್ಮನ್ನು ಈ ಕಡೆ ತಂದಾಗ ಎಲ್ಲ ಟರ್ಮನ್ನು ಈ ಕಡೆ ತಂದಾಗ 2x² ಇದು ಮೈನಸ್ 7x ಪ್ಲಸ್ 3 ಮೈನಸ್ x² 2 ಕೂಡಿಸಿದಾಗ ಇಲ್ಲಿ ಕಳೆದಾಗ ಪ್ಲಸ್ 4x ಅಂತೇಳಿ ಬಂತಂದ್ರೆ ಈ ಕಡೆ ಬಂದು ಮೈನಸ್ 4x ಪ್ಲಸ್ 5 ಈಕ್ವಲ್ಸ್ ಟು 0. ಇವೆರಡನ್ನ ಕಳೆದಾಗ 4x ಅನ್ನೋದು ಬಂತು. 2x² ನಲ್ಲಿ x² ಹೋದಾಗ 2x² ನಲ್ಲಿ x² ಹೋದಾಗ ಬರೀ x² ಅಂತ ಉಳಿತು. 7x 11x ಮೈನಸ್ 4x 11x ಅಂತ ಹೇಳಾಯ್ತು. ಪ್ಲಸ್ 3 ಪ್ಲಸ್ 5 ಪ್ಲಸ್ 8 ಈಕ್ವಲ್ಸ್ ಟು 0. ಇದು ax² ಪ್ಲಸ್ bx ಪ್ಲಸ್ c ಈಕ್ವಲ್ಸ್ ಟು 0 ರೂಪದಲ್ಲಿದೆ. ಆದ್ದರಿಂದ ಇದು ಒಂದು ವರ್ಗ ಸಮೀಕರಣ ಹೌದು. ಇದು ವರ್ಗ ಸಮೀಕರಣ ಹೌದು. 6ನೇ ಬೀಟ್ನ ಉತ್ತರವನ್ನು ನೋಡೋಣ. x² ಪ್ಲಸ್ 3x ಪ್ಲಸ್ 1 ಈಕ್ವಲ್ಸ್ ಟು x ಮೈನಸ್ 2 ಹೋಲ್ ಸ್ಕ್ವೇರ್. ಇಲ್ಲಿ x² ಪ್ಲಸ್ 3x ಪ್ಲಸ್ 1 RHS ಸೈಡನ್ನು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ರಕಾರ ಬಿಡಿಸ್ಕೊಂಡಾಗ x ಸೈಡನ್ನು ಬಿಡಿಸಿದಾಗ x² ಪ್ಲಸ್ 2² ಮೈನಸ್ 2 4x ಅಂತೇಳಿ ಆಗ್ತದೆ 2ab ಪ್ರಕಾರ ಬಿಡಿಸ್ಕೊಂಡಾಗ. RHS ಸೈಡು LHS ಸೈಡ್ ಇದನ್ನ x² ಅನ್ನು ಕ್ಯಾನ್ಸಲ್ ಆಯಿತು. 3x ಇದು ಪ್ಲಸ್ 4x ಮೈನಸ್ 4x ಅನ್ನು LHS ಸೈಡ್ ತಂದಾಗ 4x ಅಂತೇಳಿ ಆಯಿತು. ಪ್ಲಸ್ 1 ಇದು 4 ಅನ್ನೋದು ಈ ಕಡೆ ತಂದಾಗ ಮೈನಸ್ 4 ಅಂತೇಳಿ ಆಯಿತು ಈಕ್ವಲ್ಸ್ ಟು 0. 7x ಮೈನಸ್ 3 ಈಕ್ವಲ್ಸ್ ಟು 0. ಇದು ax² ಪ್ಲಸ್ bx ಪ್ಲಸ್ c ಈಕ್ವಲ್ಸ್ ಟು 0 ರೂಪದಲ್ಲಿ ಇಲ್ಲ. ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ. ಇದು ವರ್ಗ ಸಮೀಕರಣ ಅಲ್ಲ. 7ನೇ ಬೀಟ್ನ ಉತ್ತರವನ್ನು ನೋಡೋಣ. x ಪ್ಲಸ್ 2 ಹೋಲ್ ಕ್ಯೂಬ್ ಈಕ್ವಲ್ಸ್ ಟು 2x ಇಂಟು x² ಮೈನಸ್ 1. ಇದನ್ನು a ಪ್ಲಸ್ ಬಿ ಹೋಲ್ ಕ್ಯೂಬ್ ಪ್ರಕಾರ ಬಿಡಿಸಿದಾಗ x³ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಇಂಟು x ಇಂಟು 2 ಸ್ಕ್ವೇರ್ ಪ್ಲಸ್ 3 ಇಂಟು x² ಇಂಟು 2 ಈಕ್ವಲ್ಸ್ ಟು ಇದು ಏನಾಗ್ತದೆ ಅಂತಂದ್ರೆ 2x³ ಅಂತ ಹೇಳಾಗ್ತದೆ RHS ಸೈಡು ಮೈನಸ್ 2x. ಇದನ್ನು ಬಿಡಿಸಿದಾಗ x³ ಪ್ಲಸ್ 8 ಇದು 4 ಆಯಿತು. 4 3 12x ಪ್ಲಸ್ 6x² ಈಕ್ವಲ್ಸ್ ಟು 2x³ ಮೈನಸ್ 2x. ಈ ಟರ್ಮನ್ನು LHS ಸೈಡ್ ತಂದಾಗ x³ ಮೈನಸ್ 2x³ 6x² ಪ್ಲಸ್ 6x² ಈ 12x ಪ್ಲಸ್ 12x ಮೈನಸ್ ಇದರಿಂದ ಪ್ಲಸ್ 2x ಆಯಿತು. 2x ಪ್ಲಸ್ 8 x³ ಮೈನಸ್ 2x³ ಅಂದರೆ ಮೈನಸ್ x³ ಪ್ಲಸ್ 6x² 12x ಪ್ಲಸ್ 2x 14x ಪ್ಲಸ್ 8 ಈಕ್ವಲ್ಸ್ ಟು 0. ಇದು ax² ಪ್ಲಸ್ bx ಪ್ಲಸ್ c ಈಕ್ವಲ್ಸ್ ಟು 0 ರೂಪದಲ್ಲಿಲ್ಲ. ಆದ್ದರಿಂದ ಇದು ವರ್ಗ ಸಮೀಕರಣ ಅಲ್ಲ. 8ನೇ ಬೀಟ್ನ ಉತ್ತರವನ್ನು ನೋಡೋಣ. 8ನೇ ಬೀಟ್ನ ಉತ್ತರ x³ ಮೈನಸ್ 4x² ಮೈನಸ್ x ಪ್ಲಸ್ 1 ಈಕ್ವಲ್ಸ್ ಟು x ಮೈನಸ್ 2 ಹೋಲ್ ಕ್ಯೂಬ್ ಅಂತ ಹೇಳಿದೆ. ಇದು x³ ಮೈನಸ್ 4x² ಮೈನಸ್ x ಪ್ಲಸ್ 1 ಈಕ್ವಲ್ಸ್ ಟು ಈ
ಎ ಮೈನಸ್ ಬಿ ಹೋಲ್ ಕ್ಯೂಬ್ ಪ್ರಕಾರ ಬಿಡಿಸ್ಕೊಂಡಾಗ ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಪ್ಲಸ್ 3 ಇಂಟು ಎಕ್ಸ್ ಇಂಟು 2 ಸ್ಕ್ವೇರ್ ಮೈನಸ್ 3 ಇಂಟು ಎಕ್ಸ್ ಸ್ಕ್ವೇರ್ ಇಂಟು 2 ಎಕ್ಸ್ ಕ್ಯೂಬ್ ಮೈನಸ್ 4 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ ಇದು 8 ಅಂತೇಳಿ ಆಗ್ತದ 4 4 12 ಪ್ಲಸ್ 12 ಎಕ್ಸ್ ಮೈನಸ್ 3 6 ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬನ್ನು ಕ್ಯಾನ್ಸಲ್ ಆಯಿತು. ಇಲ್ಲಿ 6 ಎಕ್ಸ್ ಸ್ಕ್ವೇರ್ ಅಂತ ಹೇಳಿದೆ ಈ ಕಡೆ ತಂದಾಗ ಮೈನಸ್ 4 ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಎಕ್ಸ್ ಸ್ಕ್ವೇರ್ ಇದನ್ನು ಈ ಕಡೆ ತಂದಾಗ 6 ಎಕ್ಸ್ ಸ್ಕ್ವೇರ್ ಅಂತ ಹೇಳಾಯಿತು. ಮೈನಸ್ ಎಕ್ಸ್ ಇದು ಮೈನಸ್ ಎಕ್ಸು ಇದು ಮೈನಸ್ 12 ಎಕ್ಸ್ ಪ್ಲಸ್ 12 ಎಕ್ಸನ್ನು ಎಲ್ ಎಚ್ ಎಸ್ ಎಡ್ ತಂದಾಗ ಮೈನಸ್ 12 ಎಕ್ಸ್ ಆಯಿತು ಪ್ಲಸ್ 1 ಈ ಮೈನಸ್ 8 ಈ ಕಡೆ ತಂದಾಗ ಪ್ಲಸ್ 8 ಅಂತ ಹೇಳಾಗ್ತು ಈಕ್ವಲ್ಸ್ ಟು 0. 6 ಎಕ್ಸ್ ಸ್ಕ್ವೇರ್ನಲ್ಲಿ 4 ಎಕ್ಸ್ ಸ್ಕ್ವೇರ್ ಹೋದಾಗ 2 ಎಕ್ಸ್ ಸ್ಕ್ವೇರ್ 12 ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 13 ಎಕ್ಸ್ ಪ್ಲಸ್ 9 ಈಕ್ವಲ್ಸ್ ಟು 0. ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು 0 ರೂಪದಲ್ಲಿದೆ. ಆದ್ದರಿಂದ ಇದು ಒಂದು ವರ್ಗ ಸಮೀಕರಣ ಹೌದು. ಇದು ವರ್ಗ ಸಮೀಕರಣ ಹೌದು. ಎರಡನೇ ಪ್ರಶ್ನೆ, ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ. ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು 528 ಮೀಟರ್ ಸ್ಕ್ವೇರ್ ಆಗಿದೆ. ನಿವೇಶನದ ಉದ್ದವು ಮೀಟರ್ಗಳಲ್ಲಿ ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಇದರ ಪರಿಹಾರವನ್ನು ನೋಡೋಣ. ನಿವೇಶನದ ಅಗಲ ಬಿ ಈಕ್ವಲ್ಸ್ ಟು ಎಕ್ಸ್ ಆಗಿರಲಿ. ನಿವೇಶನದ ಉದ್ದವು ಎಲ್ ಈಕ್ವಲ್ಸ್ ಟು ಏನಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ, ಅಗಲದ 2ರಷ್ಟಕ್ಕಿಂತ 1 ಹೆಚ್ಚು ಅಂತ ಕೊಟ್ಟಿದ್ದಾರೆ. 2x ಪ್ಲಸ್ 1 ಅಂತ ತಗೋತೀನಿ. ಇದು ಮೀಟರ್ ಆಗಿರಲಿ. ನಿವೇಶನದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಏನಾಗ್ತದೆ, ಉದ್ದ ಗುಣಿಲೆ ಅಗಲ ಅಂತ ಹೇಳ್ತದೆ. ಎಲ್ ಇಂಟು ಬಿ, ಇದು ಎಲ್ ಇಂಟು ಬಿ ಅಂತ ತಗೋತೀನಿ. ಒಟ್ಟು ವಿಸ್ತೀರ್ಣವನ್ನು 528 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈಕ್ವಲ್ಸ್ ಟು ಎಲ್ ಅಂತಂದ್ರೆ ಎಕ್ಸ್, ಬಿ ಅಂತಂದ್ರೆ 2x ಪ್ಲಸ್ 1. ಇವೆರಡನ್ನ ಗುಣಿಸಿದಾಗ 2x ಸ್ಕ್ವೇರ್ ಪ್ಲಸ್ ಎಕ್ಸ್, ಈ 528 ಆರ್ ಎಚ್ ಎಸ್ ಸೈಡ್ ತಂದಾಗ ಮೈನಸ್ 528 ಈಕ್ವಲ್ಸ್ ಟು 0 ಅಂತೇಳಿ ಸಿಕ್ತು. ಎರಡನೇ ಬೀಟ್ನ ಉತ್ತರವನ್ನು ನೋಡೋಣ. 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 306 ಆಗಿದೆ. ನಾವು ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾದರೆ ಇದರ ಪರಿಹಾರವನ್ನು ಇಲ್ಲಿ ನೋಡೋಣ. ಪರಿಹಾರ: 2 ಅನುಕ್ರಮ ಧನ ಪೂರ್ಣಾಂಕಗಳು ಒಂದು ಧನ ಪೂರ್ಣಾಂಕ ಎಕ್ಸ್ ಅಂತ ಹೇಳಿ ತಗೊಂಡಿನಿ, ಇನ್ನೊಂದು ಧನ ಪೂರ್ಣಾಂಕ ಎಕ್ಸ್ ಪ್ಲಸ್ 1 ಅಂತ ಹೇಳಿ ಆಗ್ತದೆ. ಇದು ಎಕ್ಸ್ ಪ್ಲಸ್ 1 ಹೆಂಗಾಗ್ತದೆ ಅಂದ್ರೆ ಎಕ್ಸ್ ಈಕ್ವಲ್ಸ್ ಟು 5 ಅಂತ ಹೇಳಿ ತಗೊಂಡಾಗ ಮುಂದಿನ ಧನ ಪೂರ್ಣಾಂಕವನ್ನು ಸಿಗಬೇಕಾದ್ರೆ ಎಕ್ಸ್ ಪ್ಲಸ್ 1 ಕೂಡಿಸಿದಾಗ 5 ಪ್ಲಸ್ 1 ಕೂಡಿಸಿದಾಗ 6 ಅಂತ ಹೇಳಿ ಸಿಗ್ತದೆ. ಮುಂದಿನ ಸಂಖ್ಯೆ 6 ಆಗ್ತದೆ. ಹಾಗಾಗಿ ಇವುಗಳು ಅನುಕ್ರಮ ಧನ ಪೂರ್ಣಾಂಕಗಳು ಅಂತ ಕರಿತೀವಿ. ಇವುಗಳ ಗುಣಲಬ್ಧ 306 ಅಂತ ಕೊಟ್ಟಿದ್ದಾರೆ. ಗುಣಿಸಿದಾಗ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್, ಇದನ್ನು ಈ ಕಡೆ ತಂದಾಗ ಮೈನಸ್ 306 ಈಕ್ವಲ್ಸ್ ಟು 0. ಇದು ಯಾವ ರೂಪದಲ್ಲಿದೆ? ಒಂದು ವರ್ಗ ಸಮೀಕರಣ ರೂಪದಲ್ಲಿದೆ. ಆ ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸ ಅಂತಂದ್ರು ಈ ರೀತಿ ಉತ್ತರವನ್ನು ಸಿಕ್ತು. ಎರಡನೇ ಬೀಟದಲ್ಲಿ ರೋಹನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ. 3 ವರ್ಷಗಳ ನಂತರ ಅವರ ವಯಸ್ಸುಗಳ ವರ್ಷಗಳಲ್ಲಿ ಗುಣಲಬ್ಧವು 360 ಆಗುತ್ತದೆ. ನಾವು ರೋಹನನ ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ. ಹಾಗಾದರೆ ಅದನ್ನು ಒಂದು ವರ್ಗ ಸಮೀಕರಣದಲ್ಲಿ ವ್ಯಕ್ತಪಡಿಸಬೇಕು. ಇದರ ಪರಿಹಾರವನ್ನು ನೋಡೋಣ. ಪರಿಹಾರ: ರೋಹನನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ. ಅವನ ತಾಯಿಯ ಈಗಿನ ವಯಸ್ಸು
ತಾಯಿಯ ಈಗಿನ ವಯಸ್ಸು ಏನಾಗ್ತದೆ ಅಂದ್ರೆ 3 ವರ್ಷಗಳು ಎಕ್ಸ್ ಪ್ಲಸ್ 26. ಒಂದು ತಾಯಿ ಅವನಿಗಿಂತ 26 ವರ್ಷ ದೊಡ್ಡವಳು ಅಂತ ಕೊಟ್ಟಿದ್ದಾರೆ ಇಲ್ಲಿ 26. ಸೊ ಹಾಗಾಗಿ 26 ಎಕ್ಸ್ ಪ್ಲಸ್ 26 ಅನ್ನೋದು ಆಗ್ತದೆ. 3 ವರ್ಷಗಳ ನಂತರ ಅವ್ರ ವಯಸ್ಸು ಏನಾಗ್ತದೆ, ರೋಹನ್ ವಯಸ್ಸು ಎಕ್ಸ್ ಪ್ಲಸ್ 3 ಅಂತೇಳಿ ಆಗ್ತದೆ. ಇಂಟು ತಾಯಿಯ ವಯಸ್ಸು ಏನಾಗ್ತದೆ ಅಂದ್ರೆ ಎಕ್ಸ್ ಪ್ಲಸ್ 26 ಪ್ಲಸ್ 3 ಇವೆರಡನ್ನ ಕೂಡಿಸಿದಾಗ ಎಕ್ಸ್ ಪ್ಲಸ್ 29 ಅಂಥೇಳಿ ತಾಯಿಯ ವಯಸ್ಸು. 3 ವರ್ಷಗಳ ನಂತರ ತಾಯಿಯ ವಯಸ್ಸು ಎಕ್ಸ್ ಪ್ಲಸ್ 29. ಹೇಳಿಕೆಯಂತೆ ಅವೆರಡರ ಗುಣಲಬ್ಧ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 29 ಈಕ್ವಲ್ಸ್ ಟು 360 ಆಗ್ತದ ಅಂಥೇಳಿ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ದಿಂದ ಗುಣಿಸಿದಾಗ ಎಕ್ಸ್ ಪ್ಲಸ್ 29 ಪ್ಲಸ್ 3ರಿಂದ ಗುಣಿಸಿದಾಗ ಎಕ್ಸ್ ಪ್ಲಸ್ 29 ಈಕ್ವಲ್ಸ್ ಟು 360. ಇವುಗಳನ್ನು ಗುಣಿಸಿದಾಗ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 29 ಎಕ್ಸ್ ಪ್ಲಸ್ 3 ಎಕ್ಸ್ ಪ್ಲಸ್ 29 3 87 ಮೈನಸ್ 360 ಈಕ್ವಲ್ಸ್ ಟು 0. ಎಕ್ಸ್ ಸ್ಕ್ವೇರ್ 29 ಎಕ್ಸ್ 3 ಎಕ್ಸ್ ಎಷ್ಟಾಗ್ತದೆ ಅಂತಂದ್ರೆ ಪ್ಲಸ್ 32 ಎಕ್ಸ್ ಮೈನಸ್ ಇವೆರಡನ್ನು ಕಳೆದಾಗ 273 ಈಕ್ವಲ್ಸ್ ಟು 0. 4ನೇ ಪ್ರಶ್ನೆ, ಒಂದು ರೈಲು ಏಕರೂಪ ಜವದಲ್ಲಿ ಚಲಿಸಿ 480 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಅದರ ಜವವು 8 ಕಿಲೋಮೀಟರ್ ಪ್ರತಿ ಗಂಟೆ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು. ನಾವು ರೈಲಿನ ಜವವನ್ನು ಕಂಡುಹಿಡಿಯಲು ಬಯಸುತ್ತೇವೆ. ರೈಲಿನ ಜವ ಎಕ್ಸ್ ಆಗಿರಲಿ. ಪರಿಹಾರ ಇದ್ರದ್ದು ರೈಲಿನ ಜವ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗಿರಲಿ. 480 ಕಿಲೋಮೀಟರ್ ಚಲಿಸಲು ತೆಗೆದುಕೊಳ್ಳುವ ಕಾಲ ಕಾಲ 480 ಭಾಗಿಲೆ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತೇಳಿ ಆಗ್ತದೆ. ಇದು 8 ಗಂಟೆ ಕಡಿಮೆ ಜವದಲ್ಲಿ ಚಲಿಸಿದಾಗ ರೈಲಿನ ಜವ ಏನಾಗ್ತದೆ ಅಲ್ಲಿ ಅಂತಂದ್ರೆ 480 ಭಾಗಿಲೆ ಎಕ್ಸ್ ಮೈನಸ್ 8 ಕಿಲೋಮೀಟರ್ ಪರ್ ಅವರ್ ಅಂತೇಳಿ ಆಗ್ತದೆ. ಪ್ರಶ್ನೆ ಪ್ರಕಾರ 480 ಭಾಗಿಲೆ ಎಕ್ಸ್ ಮೈನಸ್ 480 ಭಾಗಿಲೆ ಎಕ್ಸ್ ಮೈನಸ್ 8 ಈಕ್ವಲ್ಸ್ ಟು ಎಷ್ಟು ಟೈಮನ್ನು ಉಳಿತಾಯ ಆಗ್ತದೆ? 3 ಗಂಟೆ ಉಳಿತಾಯ ಆಗ್ತದೆ. 3 ಗಂಟೆ ಈ ರೀತಿ ಬರ್ಕೊಂಡೇನಿ. ಇಲ್ಲಿ ತಾವು ತಿಳ್ಕೊಳ್ಬೇಕು, ಇಲ್ಲಿ ತಾವು ಅಬ್ಸರ್ವ್ ಮಾಡಬೇಕು. ಇದು 480 ಕಿಲೋಮೀಟರ್ನ ಕ್ರಮಿಸಲು ಎಕ್ಸ್ ಕಿಲೋಮೀಟರ್ನ ತಿಳ್ಕೊಳೋದ. ಅದನ್ನು 8 ಗಂಟೆ ಕಡಿಮೆ ತಗೊಳ್ತದೆ. ಟೈಮ್ ಕಡಿಮೆನ ತಗೊಳೋದಂದ್ರೆ ಇದು ಜಾಸ್ತಿ ತಗೊಳೋದು ಅಂತ ಹೇಳ್ತಾ. ಇದರಲ್ಲಿ ಇದನ್ನು ಮೈನಸ್ ಮಾಡಿದಾಗ 3 ಗಂಟೆ ಡಿಫ್ರೆನ್ಸ್ ಅನ್ನೋದು ಬರ್ತದೆ. ಅದನ್ನು ಓರೆ ಗುಣಾಕಾರ ಮಾಡಿದಾಗ 480 ಗುಣಿಲೆ ಎಕ್ಸ್ ಮೈನಸ್ 8 ಮೈನಸ್ 480 ಎಕ್ಸ್ ಡಿವೈಡ್ ಬೈ ಇದು ಎಕ್ಸ್ ಇಂಟು ಎಕ್ಸ್ ಮೈನಸ್ 8 ಈಕ್ವಲ್ಸ್ ಟು 3. ಲಸ ತೆಗೆದು ಗುಣಾಕಾರನ ಮಾಡೀನಿ. 2 ಗುಣಿಸಿದಾಗ 480 ಎಕ್ಸ್ ಮೈನಸ್ 8 0 0 8 64ಕ್ಕೆ 4 ಕೈಲ 6 8 4 32 32 6 40. ಇವು 480 ಗುಣಿಲೆ 8 ಗುಣಿಸಿದಾಗ 3840 ಅಂತೇಳಿ ಬರ್ತದೆ. ಮೈನಸ್ 480 ಎಕ್ಸ್ ಈಕ್ವಲ್ಸ್ ಟು ಇದು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂತೇಳಿ ಆಯಿತು. ಎಕ್ಸ್ ಸ್ಕ್ವೇರ್ ಮೈನಸ್ 8x ಗುಣಿಲೆ ಇದು 3. 480x 480x ಕ್ಯಾನ್ಸಲ್ ಆಯಿತು. ಮೈನಸ್ 3840 ಈಕ್ವಲ್ಸ್ ಟು 3x ಸ್ಕ್ವೇರ್. 3x ಸ್ಕ್ವೇರ್ ಮೈನಸ್ 8 24x 3x ಸ್ಕ್ವೇರ್ ಮೈನಸ್ 24x
ಪ್ಲಸ್ 3840 ಈಕ್ವಲ್ಸ್ ಟು 0. ಇಲ್ಲಿ 3 ಕಾಮನ್ ತೆಗೆದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 3 8 24 ಮೈನಸ್ ಪ್ಲಸ್ 1280 ಈಕ್ವಲ್ಸ್ ಟು 0. ಇದು ವರ್ಗ ಸಮೀಕರಣದಲ್ಲಿ ನಮಗಿದು ಸಮೀಕರಣವನ್ನು ಸಿಕ್ಕಿದೆ. ನಮ್ಗೆ ಇದು ವರ್ಗ ಸಮೀಕರಣ ರೂಪದಲ್ಲಿ ಉತ್ತರವನ್ನು ಸಿಕ್ಕಿದೆ. ಅಪವರ್ತನ ವಿಧಾನದಿಂದ ಒಂದು ವರ್ಗ ಸಮೀಕರಣವನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನೋಡೋಣ. ax² ಪ್ಲಸ್ bx ಪ್ಲಸ್ ಸಿ ಈಕ್ವಲ್ಸ್ ಟು 0 ಇದೊಂದು ವರ್ಗ ಸಮೀಕರಣದ ಸಾಮಾನ್ಯ ರೂಪವಾಗಿದೆ. ಇಲ್ಲಿ ax² ಒಂದು ಪದ ಇದೆ, bx ಅನ್ನೋದೊಂದು ಪದ ಮತ್ತು ಸಿ ಅನ್ನೋದು ಸ್ಥಿರಾಂಕ ಮತ್ತು ಮೊದಲನೇ ಪದ ಎರಡು ಪದಗಳನ್ನು ಗುಣಿಸಬೇಕು. ಗುಣಿಸಿದಾಗ ನಡುವಿನ ಈ ಅಪವರ್ತನ bx ಪದದ ಅಪವರ್ತನವನ್ನು ನಮಗೆ ಸಿಗಬೇಕು. ಆ ರೀತಿ ಅಪವರ್ತನಗಳನ್ನು ಕಂಡುಹಿಡಬೇಕು. ಇಲ್ಲೊಂದು ಉದಾಹರಣೆಯನ್ನು ತಗೊಳ್ಳೋಣ. 2x² ಮೈನಸ್ 5x ಪ್ಲಸ್ 3 ಈಕ್ವಲ್ಸ್ ಟು 0. ಇವೆರಡನ್ನ ಗುಣಿಸಿದಾಗ ಕೊನೆಯ ಪದ ಇಲ್ಲಿ 3, ಮೊದಲನೇ ಪದ 2x², ಎರಡನ್ನ ಗುಣಿಸಿದಾಗ 6x² ಅನ್ನೋದು ಬಂತು ಪ್ಲಸ್ 6x². ಯಾಕಂದ್ರೆ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 3 6x² ಅನ್ನ ಬಿಡಿಸಿದಾಗ 1 6 6 ಅಂತೇಳಿ ಅಪವರ್ತನ ಒಂದು ಸಿಗ್ತದೆ. ಇನ್ನೊಂದು 2 3 6 ಅಂತೇಳಿ ಅಪವರ್ತನ ಸಿಗ್ತದೆ. ಇವೆರಡನ್ನ ಗುಣಿಸಿದಾಗ ಇದು 6x² ಅನ್ನೋದು ಬರಬೇಕು. ಕೂಡಿಸಿದಾಗ ಅಥವಾ ಕಳೆದಾಗ ಮಧ್ಯದಲ್ಲಿದ್ದಂಥ ಪದವನ್ನು ಸಿಗಬೇಕು. ಇವೆರಡನ್ನ ಕಳೆದಾಗ ಮಧ್ಯದಲ್ಲಿದ್ದಂಥ ಪದವನ್ನು 5x ಅಂತ ಹೇಳಿ ಸಿಗ್ತದೆ. ಆದ್ರೆ ಇವೆರಡನ್ನ ಕೂಡಿಸಿದಾಗ ಒಂದಕ್ಕೆ ಪ್ಲಸ್ ಒಂದಕ್ಕೆ ಮೈನಸ್ ಅಂತ ತಗೋಬೇಕಾಗ್ತದೆ. ಮೈನಸ್ 6ರಲ್ಲಿ ಪ್ಲಸ್ 1 ಹೋದಾಗ ಮೈನಸ್ 5 ಸಿಗ್ತದೆ. ಆದ್ರೆ ಇವೆರಡು ಗುಣಿಸಿದಾಗ ಪ್ಲಸ್ 6 ಸಿಗಲ್ಲ. ಹಾಗಾಗಿ ಇದು ಅಪವರ್ತನ ಅಲ್ಲ. ಈ ಅಪವರ್ತನ ಇದ್ರದ್ದಾಗ್ತದೆ -2 -3. ಎರಡನ್ನ ಕೂಡಿಸಿದಾಗ -5 ಅಂತ ಹೇಳಾಯ್ತು. ಇವೆರಡನ್ನ ಗುಣಿಸಿದಾಗ ಪ್ಲಸ್ 6 ಅಂತ ಹೇಳಾಯ್ತು. ಈ ಅಪವರ್ತನಗಳು ಮಾತ್ರ ಈ ವರ್ಗ ಸಮೀಕರಣಕ್ಕೆ ಹೊಂದುತ್ತವ. 2x² ಮೈನಸ್ 2x ಈ 5x ರೀಪ್ಲೇಸ್ ನಲ್ಲಿ ಇವೆರಡು ಅಪವರ್ತನಗಳನ್ನು ತಗೊಳ್ಬೇಕು. -3x ಪ್ಲಸ್ 3 ಈಕ್ವಲ್ಸ್ ಟು 0. ಇವೆರಡರಲ್ಲಿ 2x ಅನ್ನೋದು ಕಾಮನ್ ತೆಗೆದಾಗ x ಮೈನಸ್ 1 ಅನ್ನೋದು ಬಂತು. ಇಲ್ಲಿ -3 ಕಾಮನ್ ತೆಗೆದಾಗ x ಮೈನಸ್ 1 ಈಕ್ವಲ್ಸ್ ಟು 0. 2x ಮೈನಸ್ 3 ಈಕ್ವಲ್ಸ್ ಟು 0. ಇನ್ನೊಂದು ಅಪವರ್ತನ ಇವೆರಡು ಕಾಮನ್ ಆಗಿದೆ. x ಮೈನಸ್ 1 ಈಕ್ವಲ್ಸ್ ಟು 0. x ಈಕ್ವಲ್ಸ್ ಟು ಪ್ಲಸ್ 3/2, ಇನ್ನೊಂದು x ಈಕ್ವಲ್ಸ್ ಟು ಪ್ಲಸ್ 1. ಈ ರೀತಿ ಎರಡು ಅಪವರ್ತನಗಳನ್ನು ಸಿಗ್ತವ. ಈ ಅಪವರ್ತನಗಳಿಗೆ ಏನಂತ ಕರಿತೀವಿ? ಮೂಲಗಳು ಅಂತ ಕರಿತೀವಿ. ಈ ವರ್ಗ ಸಮೀಕರಣದ ಮೂಲಗಳು x ಈಕ್ವಲ್ಸ್ ಟು 3/2, ಇನ್ನೊಂದು x ಈಕ್ವಲ್ಸ್ ಟು 1 ಅನ್ನೋದು ವರ್ಗ ಸಮೀಕರಣದ ಮೂಲ. ಅಭ್ಯಾಸ 4.2 ಇದರಲ್ಲಿ ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಮೊದಲನೇದೊಂದು ಸಮೀಕರಣವನ್ನು ಕೊಟ್ಟಿದ್ದಾರೆ. x² ಮೈನಸ್ 3x ಮೈನಸ್ 10 ಈಕ್ವಲ್ಸ್ ಟು 0. ಇವೆರಡನ್ನ ಗುಣಿಸಿದಾಗ -10x² ಅಂತೇಳಿ ಬಂತು. ಇದ್ರ ಅಪವರ್ತನಗಳು ಏನಾಗ್ತವ? 1 10 10, 2 5 10 ಅಂತೇಳಿ ಆಗ್ತವ. ಮಧ್ಯದಲ್ಲಿದ್ದಂಥ ಸಂಖ್ಯೆಯನ್ನು ಸಿಗ್ಬೇಕು ನಮ್ಗೆ. ಅದರಲ್ಲಿ -5x ನಲ್ಲಿ 2x ಅನ್ನ ಹೋದಾಗ ಏನು ಸಿಗ್ತದೆ ನಮ್ಗೆ? 3x ಅನ್ನೋದು ಮಧ್ಯದಲ್ಲಿದ್ದಂಥ ಸಂಖ್ಯೆಯನ್ನು ಸಿಗ್ತದ. ಈ ಅಪವರ್ತನ ಇದಕ್ಕೆ ಸೂಟೇಬಲ್ ಆಗುವಂಥ ಅಪವರ್ತನಗಳಾಗಿವೆ. ಇವೆರಡನ್ನ ಕೂಡಿಸಿದಾಗ 10 1 ಕೂಡಿಸಿದಾಗ ಮಧ್ಯದಲ್ಲಿದ್ದಂಥ ಸಂಖ್ಯೆ ಸಿಗಲ್ಲ ಅಥವಾ ಕಳೆದಾಗೂ ಸಿಗಲ್ಲ. ಹಾಗಾಗಿ 2x ಮೈನಸ್ 5x ಅನ್ನೋದು ಈ ವರ್ಗ ಸಮೀಕರಣದ ಅಪವರ್ತನಗಳಾಗಿವೆ. ಅದನ್ನು ಬರ್ಕೊಳ್ತೀನಿ. ಇಲ್ಲಿ x² ಪ್ಲಸ್ 2x ಮೈನಸ್ 5x ಇಲ್ಲಿ ಇದ್ದಂಥ -10 ಈಕ್ವಲ್ಸ್ ಟು 0. ಇವೆರಡರಲ್ಲಿ x ಅನ್ನ ಕಾಮನ್ ತೆಗೆದಾಗ x ಪ್ಲಸ್ 2, ಇಲ್ಲಿ -5 ಕಾಮನ್ ತೆಗೆದಾಗ x ಪ್ಲಸ್ 2 ಈಕ್ವಲ್ಸ್ ಟು 0. ಈ x ಪ್ಲಸ್ 2 ಸೇಮ್ ಇದೆ. x ಪ್ಲಸ್ 2 ಇನ್ನೊಂದು x ಮೈನಸ್ 5 ಈಕ್ವಲ್ಸ್ ಟು 0. x ಪ್ಲಸ್ 2 ಈಕ್ವಲ್ಸ್ ಟು 0 ಆಗ್ತದ. x ಮೈನಸ್ 5 ಈಕ್ವಲ್ಸ್ ಟು 0. ಇದು x ಈಕ್ವಲ್ಸ್ ಟು -2 ಅನ್ನೋದು ಒಂದು ಅಪವರ್ತನವನ್ನು ಸಿಕ್ತು, ಮೂಲಗಳನ್ನು ಸಿಕ್ತು. ಇನ್ನೊಂದು x ಈಕ್ವಲ್ಸ್ ಟು ಪ್ಲಸ್ 5 ಅನ್ನೋದು ಸಿಕ್ತು. ಇವೆರಡು ಏನಾಗಿವೆ? ಈ ವರ್ಗ ಸಮೀಕರಣದ ಮೂಲಗಳು. -2 ಪ್ಲಸ್ 5 ಅನ್ನೋದು ವರ್ಗ ಸಮೀಕರಣದ ಮೂಲಗಳು. ಎರಡನೇ ಬೀಟನ್ನು ಉತ್ತರ ನೋಡೋಣ. ಎರಡನೇ ಬೀಟದಲ್ಲಿ ಉತ್ತರ 2x² ಪ್ಲಸ್ x ಮೈನಸ್ 6 ಈಕ್ವಲ್ಸ್ ಟು 0. ಇವೆರಡನ್ನ ಗುಣಿಸಿದಾಗ -12x² ಅಂತ ಹೇಳಾಗ್ತದ. ಈ 12ರ ಅಪವರ್ತನ 1 12 12, 2 6 12, 3 4 12 ಇಷ್ಟ ಅಪವರ್ತನಗಳು ಸಿಗ್ತವ. ಆದ್ರೆ ನಮಗೆ ಮಧ್ಯದಲ್ಲಿದ್ದಂಥ ಸಂಖ್ಯೆಯನ್ನ ಸಿಗಬೇಕು. ಇವೆರಡನ್ನ ಕಳೆದಾಗ 12 ಮತ್ತು 1 ಕಳೆದಾಗ 11 ಅಂತ ಹೇಳಿ ಬರ್ತದ, ಅಥವಾ ಕೂಡಿಸಿದಾಗ 13 ಆಗ್ತದ. ಇದು ಅಪವರ್ತನ ಆಗೋದಿಲ್ಲ. ಇವೆರಡನ್ನ ಕೂಡಿಸಿದಾಗ 8 ಆಗ್ತದ, ಕಳೆದಾಗ 4 ಆಗ್ತದ. ಇದನ್ನು ಅಪವರ್ತನ ಆಗೋದಿಲ್ಲ. ಆದ್ರೆ ಇಲ್ಲಿ 4ರಲ್ಲಿ 3 ಹೋದ್ರೆ 1 ಅಂತ ಹೇಳಿ ಸಿಗ್ತದ. ಇದಕ್ಕೆ ಪ್ಲಸ್ ಅಂತ ತಗೋತೀವಿ, ಇದಕ್ಕೆ ಮೈನಸ್ ಅಂತ ತಗೋತೀವಿ. x ಎರಡು ಗುಣಿಸಿದಾಗ
ಮೈನಸ್ ಇಂಟು ಪ್ಲಸ್ ಮೈನಸ್ 3 4 12 ಸಿಕ್ತು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಹಾಗಾಗಿ ಸರಿಯಾದ ಅಪವರ್ತನ ಈ ಸಮೀಕರಣಕ್ಕೆ ಹೊಂದುವ ಅಪವರ್ತನ ಯಾವುದು? -3x + 4x. ಅದನ್ನು ಇಲ್ಲಿ ತಗೊಳ್ತೀನಿ. 2x² - 3x + 4x - 6 = 0. ಇವೆರಡರಲ್ಲಿ ಕಾಮನ್ ಏನು ಬರ್ತದ? ಎಕ್ಸ್ ಅನ್ನೋದು ಬರ್ತದ. 2x - 3 ಅನ್ನೋದು ಉಳಿತು. ಇಲ್ಲಿ +2 ಕಾಮನ್ ತೆಗೆದಾಗ 2x - 3 ಅನ್ನೋದು ಬಂತು = 0. 2x - 3 ಎರಡು ಸೇಮ್ ಇದೆ. 2x - 3 ಅನ್ನೋದು ಕಾಮನ್ ತೆಗೆದಾಗ ಉಳಿತು x + 2 ಅನ್ನೋದು ಉಳಿತು = 0. ಇದು x = -3 ಆ ಕಡೆ ಕಳಿಸಿದಾಗ +3 ಆಯಿತು. +3 ಭಾಗಿಲೆ 2 ಅಂತೇಳಿ ಬಂತು. ಇನ್ನೊಂದು x = -2. ಇವೆರಡು ಏನು ವರ್ಗ ಸಮೀಕರಣದ ಮೂಲಗಳಾಗಿವೆ. ಮೂರನೇ ಬೀಟ್ನ ಉತ್ತರವನ್ನು ನೋಡೋಣ. √2x² + 7x + 5 √2 = 0. ಇವೆರಡನ್ನ ಗುಣಿಸಿದಾಗ ಇಲ್ಲಿ 1 ಅಂತ ಹೇಳಿದೆ. 1 5 5 √2 × √2 √2 ಸ್ಕ್ವೇರ್ ಅಂತ ಹೇಳಾಗ್ತದ ಇಂಟು x ಸ್ಕ್ವೇರ್. ಇದು 2 ಕ್ಯಾನ್ಸಲ್ ಆಗಿ 5 2 10 x ಸ್ಕ್ವೇರ್ ಅಂತ ಹೇಳಾಯ್ತು. ಇದನ್ನ ಅಪವರ್ತನ ವಿಧಾನದಿಂದ ಬಿಡಿಸಿದಾಗ 1 10 10 2 5 10 ಅಂತೇಳಿ ಇಷ್ಟು ಅಪವರ್ತನಗಳು ಸಿಗ್ತಾವೆ. ಆದ್ರೆ ನಮ್ಗೆ ಮಧ್ಯದಲ್ಲಿ ಏನು ಸಿಗಬೇಕು? 7x ಅಂತೇಳಿ ಸಿಗಬೇಕು. ಈ ಎರಡನ್ನ ಕೂಡಿಸಿದಾಗ 7 ಅಂತೇಳಿ ಬರಲ್ಲ, ಕಳೆದಾಗೂ ಬರಲ್ಲ. ಬಟ್ 2 ಮತ್ತು 5 ಕೂಡಿಸಿದಾಗ 7 ಅಂತೇಳಿ ಬರ್ತದ. 2ಕ್ಕೆ ++ ಅಂತೇಳಿ ತಗೋತೀವಿ. 2x + 5x ಅವುಗಳನ್ನ ಇಲ್ಲಿ ಆದೇಶ ಮಾಡಿದಾಗ √2x² + 2x + 5x + 5 √2 = 0. ಇಲ್ಲೊಂದು ವಿಶೇಷವಾಗಿ ಹೇಳ್ತೇನೆ, ತಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಕಾಮನ್ ತೆಗಿಲಕ್ಕೆ ಬರಲ್ಲ. ಹಾಗಾಗಿ ಇದು ಎರಡಕ್ಕೆ ಏನು ರೀತಿ ಯಾವ ರೀತಿ ಬರ್ಕೊಳ್ತೀನಿ ಅಂತಂದ್ರೆ 2x ಅನ್ನೋದು √2 × √2 x ಅಂತೇಳಿ ಬರ್ಕೊಳ್ತೀನಿ. ಅವಾಗ ಏನಾಗ್ತದ ಅಂತಂದ್ರೆ √2 ಗುಣಿಸಿದಾಗ √2 ಸ್ಕ್ವೇರ್ ಆಗ್ತದ ಇಂಟು ಎಕ್ಸ್ ಅಂತ ಹೇಳಿದ್ದು. ಸ್ಕ್ವೇರ್ ಮತ್ತು ರೂಟನ್ನು ಕ್ಯಾನ್ಸಲ್ ಆಗಿ ಮತ್ತೆ 2x ಅಂತೇಳಿ ಬರ್ತದೆ. ಈ 2x ಅನ್ನೋದು ಈ ರೀತಿ ನಾವು ಬರ್ಕೊಳ್ತೀವಿ. ಅದನ್ನು ಇಲ್ಲಿ ನಾನು ಬರಿತಾ ಇದ್ದೀನಿ. √2x² + √2 × √2x + 5x + 5 √2 = 0. ಇವಾಗ ಇವೆರಡರಲ್ಲಿ ಕಾಮನ್ ಏನು ಬರ್ತದೆ ಅಂದ್ರೆ √2x ಬರ್ತದೆ. ಎಕ್ಸ್ ಪ್ಲಸ್ ಏನು ಉಳಿತು? √2x ಅನ್ನು ಕಾಮನ್ ತೆಗೆದಾಗ √2 ಅನ್ನೋದು ಉಳಿತು. ಪ್ಲಸ್ ಇಲ್ಲಿ 5 ಕಾಮನ್ ತೆಗೆದಾಗ 5 ಕಾಮನ್ ತೆಗೆದಾಗ x + √2 ಅಂತೇಳಿ ಉಳಿತು = 0. ಇವೆರಡು ಈಗ ಸೇಮ್ ಅದು x + √2 = 0. ಮತ್ತೊಂದು √2x + 5 = 0. x = ಇದು ಆ ಕಡೆ ಹೋಗಿ ಏನಾಗ್ತದೆ -√2 ಅಂತೇಳಿ ಬರ್ತದೆ. ಇದು ಒಂದು ವರ್ಗ ಸಮೀಕರಣದ ಮೂಲ. ಇನ್ನೊಂದು x = ಇದು -5 ಭಾಗಿಲೆ √2 ಅನ್ನೋದು ಇದೊಂದು ವರ್ಗ ಸಮೀಕರಣದ ಮೂಲಗಳು. 4ನೇ ಪ್ರಶ್ನೆ ಉತ್ತರವನ್ನು ನೋಡೋಣ. 2x² - x + 1/8 = 0. ಇಲ್ಲಿ ಮೊದಲು ಇಲ್ಲಿ ಲಸವನ್ನು ತೆಗಿಬೇಕು. ಲಸ ಎಷ್ಟು ಬರ್ತದೆ? ಇಲ್ಲಿ 8 ಅನ್ನೋದು ಬಂತು. 8 2 16 x² - 8x + 1 = 0. ಈ 8 RHS ಕಳಿಸಿದಾಗ 16x² - 8x + 1 = 0 ಅಂತ ಹೇಳಾಗ್ತದೆ. 8 0 0 ಅಂತ ಹೇಳಾಗ್ತದೆ. ಇವೆರಡು ಗುಣಿಸಿದಾಗ 16x² ಅಂತೇಳಿ ಬರ್ತದೆ. ಇದರ ಅಪವರ್ತನಗಳನ್ನು 1 16 16 2 8 16 4 4 16 ಅಂತೇಳಿ ಬರ್ತಾವ. ಇಷ್ಟೇ ಅಪವರ್ತನಗಳು ಬರ್ತಾವ. ಇವೆರಡು ಏನಾಗ್ತವ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಯಾಕಂದ್ರೆ 16 + 1 ಕೂಡಿಸಿದಾಗ 17 ಅಂತ ಹೇಳಾಗ್ತದ, ಅಥವಾ ಕಳೆದಾಗ 15 ಅಂತೇಳಿ ಬರ್ದ. ನಡುವಿನ ಸಂಖ್ಯೆ ನಮಗೆ 15 ಬೇಕಾಗಿಲ್ಲ, ಹಾಗಾಗಿ ಇದು ಅಪವರ್ತನ ಅಲ್ಲ. 2 + 8 ಕೂಡಿಸಿದಾಗ 2 + 8 ಕೂಡಿಸಿದಾಗ 10 ಆಗ್ತದ. 8 - 2 ಮಾಡಿದಾಗ 6 ಬರ್ತದೆ. ಇದನ್ನು ಅಪವರ್ತನ ಅಲ್ಲ. ಹಾಗಾಗಿ ಇದು ಏನಾಗ್ತದೆ? 4 + 4 ಕೂಡಿಸಿದಾಗ 8 ಅನ್ನೋದು ಬರ್ತಾ. ಆದ್ರೆ -x ಅಂತ ತಗೋಬೇಕು, ಇದಕ್ಕೆ -4x ಅಂತ ತಗೋಬೇಕು. -× +16x² ಅಂತೇಳಿ ಆಯಿತು. ಇವುಗಳನ್ನು ಕೂಡಿಸಿದಾಗ -8 ಅಂತೇಳಿ ಬಂತು. ಈ ಅಪವರ್ತನಗಳನ್ನು ಇಲ್ಲಿ ತಗೋತೀನಿ ನಾನು. 16x² - 4x - 4x + 1 = 0. ಇವೆರಡರಲ್ಲಿ 4x ಅನ್ನು ಕಾಮನ್ ತೆಗೆದಾಗ 4 4 16x. ಈ 4x ಕಂಪ್ಲೀಟ್ ಆಗಿ ಹೊರಗೆ ಬಂತು. ಉಳಿತೇನು? 1 ಉಳಿತು. ಇಲ್ಲಿ -1 ಕಾಮನ್ ತೆಗೆದಾಗ 4x - 1 = 0. 4x - 1 4x - 1 ಸೇಮ್ ಇದೆ. 4x - 1 = 0. ಇನ್ನೊಂದು 4x - 1 4x - 1 = 0. ಅಪವರ್ತನಗಳೇನಾಗ್ತವ ಅಂತಂದ್ರೆ ಮೂಲಗಳು
ಎಕ್ಸ್ ಈಕ್ವಲ್ಸ್ ಟು 1/4, ಇನ್ನೊಂದು ಎಕ್ಸ್ ಈಕ್ವಲ್ಸ್ ಟು 1/4. ಇವೆರಡು ಮೂಲಗಳು, ಈ ವರ್ಗ ಸಮೀಕರಣದ ಮೂಲಗಳು ಎರಡು ಸಿಕ್ತು. ಇನ್ನೊಂದು 5ನೇ ಬೀಟ್ ಇದೆ. ಅಲ್ಲಿ 5ನೇ ಬೀಟು 100 ಎಕ್ಸ್ ಸ್ಕ್ವೇರ್ ಮೈನಸ್ 20x ಪ್ಲಸ್ 1 ಈಕ್ವಲ್ಸ್ ಟು 0. ಈ 5ನೇ ಬೀಟು ಇವೆರಡನ್ನ ಗುಣಿಸಿದಾಗ 100 ಎಕ್ಸ್ ಸ್ಕ್ವೇರ್ ಅಂತೇಳಿ ಬಂತು. ಅಪವರ್ತನಗಳನ್ನು ಬಿಡಿಸಿದಾಗ ಏನಾಗ್ತದೆ ಅಂತಂದ್ರೆ 100 ಅಂತೇಳಿ ಆಗ್ತದ. ಅವೆರಡನ್ನು ಕೂಡಿಸಿದ್ರೆ ಅಷ್ಟಾಗಲ್ಲ, ಎರಡೊಂದು ಮಗ್ಗಿನ ಕೂಡಿಸೋದು 2 ಇಂಟು 50 ಮಾಡಿದಾಗ ಕೂಡ 100 ಅಂತೇಳಿ ಆಗ್ತದೆ. 3 ಮಗ್ಗಿನ ಬರಲ್ಲ. 4 ಇಂಟು 25 ಮಾಡಿದಾಗ 100 ಅಂತೇಳಿ ಬರ್ತದೆ. ಆದರೆ ಇಲ್ಲಿ 10 ಇಂಟು 10 100 ಅಂತೇಳಿ ಬರ್ತದೆ. ಪ್ಲಸ್ ಇದು ಪ್ಲಸ್ ಅನ್ನು ತಗೊಂಡಾಗ ಪ್ಲಸ್ 100 ಎಕ್ಸ್ ಸ್ಕ್ವೇರ್ ಅಂತೇಳಿ ಆಗ್ತದೆ. ಆದ್ರೆ ಎರಡಕ್ಕೆ ಏನು ತಗೋಬೇಕು ನಾವು? ಮೈನಸ್ ಅಂತೇಳಿ ತಗೋಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತು. ಇದು 100 ಎಕ್ಸ್ ಸ್ಕ್ವೇರ್ ಅಂತೇಳಿ ಬರ್ತದೆ. ನಂತರ 10x ಅನ್ನು ಕೂಡಿಸಿದಾಗ -10x ಮೈನಸ್ 20x ಅಂತೇಳಿ ಇಲ್ಲಿ ಸಿಗ್ತದೆ. 100 ಎಕ್ಸ್ ಸ್ಕ್ವೇರ್ ಮೈನಸ್ 10x ಮೈನಸ್ 10x ಪ್ಲಸ್ 1 ಈಕ್ವಲ್ಸ್ ಟು 0. ಇವೆರಡರಲ್ಲಿ 10x ಅನ್ನು ಕಾಮನ್ ತೆಗೆದಾಗ 10x ಮೈನಸ್ 1 ಅಂತೇಳಿ ಬಂತು. 10 100 x ಇಂಟು x ಎಕ್ಸ್ ಸ್ಕ್ವೇರ್ ಇರ್ತದೆ. ಅದೇ ರೀತಿ ಇಲ್ಲಿ -1 ಕಾಮನ್ ತೆಗೆದಾಗ 10x ಮೈನಸ್ 1 ಈಕ್ವಲ್ಸ್ ಟು 0. ಈ 10x ಮೈನಸ್ 1 10x ಮೈನಸ್ 1 ಈಕ್ವಲ್ಸ್ ಟು 0. ಮತ್ತೊಂದು 10x ಮೈನಸ್ 1 ಈಕ್ವಲ್ಸ್ ಟು 0. x ಈಕ್ವಲ್ಸ್ ಟು 1/10 ಅಂತೇಳಿ ಬರ್ತದೆ. ಇಲ್ಲೂ ಕೂಡ x ಈಕ್ವಲ್ಸ್ ಟು 1/10. ಇವೆರಡು ಮೂಲಗಳನ್ನು ಸಿಕ್ತು. ಉದಾಹರಣೆ 1ರಲ್ಲಿ ನೀಡಿರುವ ಸಮಸ್ಯೆಗಳನ್ನು ಬಿಡಿಸಿ. ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಹಿಂದಿನ ಇದರಲ್ಲಿ ಬುಕ್ಕಿನಲ್ಲಿ. ಆ ಉದಾಹರಣೆಯಲ್ಲಿ ಕೊಟ್ಟಂತ ಸಮಸ್ಯೆಗಳನ್ನು ಬಿಡಿಸಬೇಕಾಗಿದೆ. ಅವುಗಳ ಪರಿಹಾರವನ್ನು ನೋಡೋಣ. ಮೊದಲನೇ ಉದಾಹರಣೆಯಲ್ಲಿ ಜಾನ್ ಮತ್ತು ಜೀವಂತಿ ಇವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ 45 ಆಗಿದ್ದು, ಅವರಿಬ್ಬರ ತಲಾ 5 ಗೋಲಿಗಳನ್ನು ಕಳೆದುಕೊಂಡರೆ ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆಗಳ ಗುಣಲಬ್ಧ 124 ಆಗುತ್ತದೆ. ಹಾಗಾದ್ರೆ ಆರಂಭದಲ್ಲಿ ಅವರ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಷ್ಟು ಅಂತೇಳಿ ಇಲ್ಲಿ ಕೇಳಿದ್ದಾರೆ ಎಂಬುದನ್ನು ನಾವು ಕಂಡುಹಿಡಿಯಬೇಕು. ಇದರ ಪರಿಹಾರವನ್ನು ನೋಡೋಣ. ಜಾನನ ಬಳಿ ಇದ್ದ ಗೋಲಿಗಳು, ಈ ಗೋಲಿಗಳೇನಾಗಿರಲಿ ಎಕ್ಸ್ ಆಗಿರಲಿ. ಜೀವನನ ಬಳಿ ಇರುವ ಗೋಲಿಗಳು ಏನಾಗ್ತವೆ? ಟೋಟಲು 45 ಗೋಲಿಗಳಿವೆ ಅಂತ ಕೊಟ್ಟಿದ್ದಾರೆ ಇಬ್ಬರ ಮಧ್ಯದಲ್ಲಿ. ಹಾಗಾಗಿ ಇದೇನಾಗ್ತದ? ಒಂದು ಎಕ್ಸ್ ಪ್ಲಸ್ ವೈ ಇಬ್ಬರು ವ್ಯಕ್ತಿಗಳರ, ಅವರಿಬ್ಬರದು ಗೋಲಿಗಳನ್ನು ಕೂಡಿಸಿದಾಗ 45 ಅಂತ ಹೇಳಾಗ್ತದ. ಆದ್ರೆ ಇನ್ನೊಬ್ಬರು ಗೋಲಿಯನ್ನು ಕಂಡುಹಿಡಿಬೇಕು ನಾವು. y ಈಕ್ವಲ್ಸ್ ಟು 45 ಮೈನಸ್ ಎಕ್ಸ್ ಅಂತ ಹೇಳಿ ತಗೊಳ್ತೇವೆ. ಇಲ್ಲಿ ನಾನು ಏನು ತಗೊಳ್ತೀನಿ ಅಂತಂದ್ರೆ ಜೀವನನ ಬಳಿ ಇದ್ದಂಥ ಗೋಲಿಗಳು 45 ಮೈನಸ್ ಎಕ್ಸ್ ಅಂತ ಹೇಳಿ ತಗೋತೇವೆ. ಕೆಲವರು ಏನು ಮಾಡ್ತಾರ ಅಂತಂದ್ರೆ ಈ 45 ಮೈನಸ್ ಎಕ್ಸ್ ಅನ್ನ ತಗೊಂಬೋದು ಇದರಲ್ಲಿ y ಅಂತ ಹೇಳಿ ತಗೋತಾರೆ. ಅಲ್ಲಿ ಏನಾಗ್ತದೆ? ತಪ್ಪಾಗ್ತದೆ. ಯಾಕಂದ್ರೆ ನಾವು ಈಗಾಗಲೇ 2 ಚಾರಾಕ್ಷರಗಳ ರೇಖಾತ್ಮಕ ಸಮೀಕರಣದಲ್ಲಿ ಎಕ್ಸ್ ಮತ್ತು y ಅಂತ ಹೇಳಿ ತಗೊಂಡಿದ್ದೆವು. ಹಾಗಾಗಿ ಇಲ್ಲಿ y ಅಂತ ಹೇಳಿ ತಗೊಂಡ್ರೆ ತಪ್ಪಾಗ್ತದೆ. ಏನಾಗ ತಗೋಬೇಕು? ಇಲ್ಲಿ ನಾವು 45 ಮೈನಸ್ ಎಕ್ಸ್ ಅಂತ ಹೇಳಿ ತಗೊಳ್ಬೇಕು. ಈಗ ನೆಕ್ಸ್ಟ್ ಇಬ್ಬರು ತಲಾ 5 ಗೋಲಿಗಳನ್ನು ಕಳೆದುಕೊಂಡರೆ 5 ಗೋಲಿಗಳು ಕಳೆದುಕೊಂಡಾಗ ಜಾನನ ಬಳಿ ಇದ್ದಂಥ ಗೋಲಿಗಳು ಏನಾಗ್ತವ? ಎಕ್ಸ್ ಮೈನಸ್ 5 ಅಂತ ಹೇಳಾಗ್ತದ. ಮತ್ತು ಜೀವನನ ಬಳಿ ಇದ್ದಂಥ ಗೋಲಿಗಳು ಅವನ ಹತ್ರ ಏನಾಗ್ತವ ಅಂದ್ರೆ 45 ಮೈನಸ್ ಎಕ್ಸ್ ಮೈನಸ್ 5. ಅದರಲ್ಲಿ ಮತ್ತೆ 5 ಅವನು ಕಳ್ಕೊಳ್ತಾನೆ. ಹಾಗಾಗಿ ಇದೇನು ಬರ್ತದ ಅಂತಂದ್ರೆ 40 ಮೈನಸ್ ಎಕ್ಸ್ ಅಂತೇಳಿ ಬರ್ತದ. ನಂತರ ಏನು ಕೊಟ್ರ? ಕಳೆದುಕೊಂಡ್ರೆ ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆಗಳ ಗುಣಲಬ್ಧ. ಇಲ್ಲಿ ಗೋಲಿಗಳು ಏನು ಉಳಿದು ಅಂತಂದ್ರೆ ಎಕ್ಸ್ ಮೈನಸ್ 5 ಮತ್ತೊಂದು 40 ಮೈನಸ್ ಎಕ್ಸ್ ಅಂತ ಹೇಳಿತ್ತು. ಅವೆರಡರದ್ದು ಗುಣಲಬ್ಧ ಏನಾಗ್ತದ ಅಂತಂದ್ರೆ ಪ್ರಶ್ನೆಯ ಪ್ರಕಾರ ಎಕ್ಸ್ ಮೈನಸ್ 5 ಗುಣಿಲೆ 40 ಮೈನಸ್ ಎಕ್ಸ್, ಇದು 40 ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಎಷ್ಟಾಗ್ತದೆ? ಗುಣಲಬ್ಧ 124 ಅಂತ ಹೇಳಾಗ್ತದೆ. ಇದನ್ನ ಗುಣಿಸಿದಾಗ ಎಕ್ಸ್ ಇಂಟು 40 ಮೈನಸ್ ಎಕ್ಸ್ ಮೈನಸ್ 5 ಇಂಟು 40 ಮೈನಸ್ ಎಕ್ಸ್ ಈಕ್ವಲ್ಸ್ ಟು 124. 40 ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 4 5 25 200 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 5 ಎಕ್ಸ್, ಇದು ಈ ಕಡೆ ತಂದಾಗ 124 ಈಕ್ವಲ್ಸ್ ಟು 0. ಇವುಗಳನ್ನು ಮೈನಸ್ ಎಕ್ಸ್ ಸ್ಕ್ವೇರ್
5x 40x ಪ್ಲಸ್ 45x ಮೈನಸ್ 124 ಮೈನಸ್ 200 ಏನಾಗ್ತದೆ ಅಂತಂದ್ರೆ ಮೈನಸ್ 324 ಈಕ್ವಲ್ಸ್ ಟು 0 ಅಂತ ಹೇಳಾಗ್ತದೆ. ಮೈನಸ್ ಅನ್ನು ಕಾಮನ್ ತೆಗೆದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 45x ಪ್ಲಸ್ 324 ಈಕ್ವಲ್ಸ್ ಟು 0. ಮೈನಸ್ ಅನ್ನು ಆ ಕಡೆ ಸೆಂಡ್ ಮಾಡಿದಾಗ ಅದು ಪ್ಲಸ್ ಅಂತ ಹೇಳಾಗ್ತು. ಇವುಗಳಲ್ಲಿ ಅಪವರ್ತನ ವಿಧಾನ ಬಿಡಿಸಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ 45 ನಾನು ಈ ರೀತಿ ಬರೀತೇನೆ. 36x ಮೈನಸ್ 9 ಎರಡನ್ನ ಕೂಡಿಸಿದಾಗ 45 ಅಂತ ಹೇಳಾಯ್ತು. ಇವೆರಡನ್ನ ಗುಣಿಸಿದಾಗ 324 ಅಂತ ಹೇಳಿ ಬರ್ತಾ ಪ್ಲಸ್ 324 ಈಕ್ವಲ್ಸ್ ಟು 0. ಇವೆರಡರಲ್ಲಿ ಎಕ್ಸ್ ಅನ್ನು ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ 36, ಇಲ್ಲಿ ಮೈನಸ್ 9 ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ 36 ಈಕ್ವಲ್ಸ್ ಟು 0. ಎಕ್ಸ್ ಮೈನಸ್ 36 ಈಕ್ವಲ್ಸ್ ಟು 0, ಮತ್ತೊಂದು ಎಕ್ಸ್ ಮೈನಸ್ 9 ಈಕ್ವಲ್ಸ್ ಟು 0. ಎಕ್ಸ್ ಈಕ್ವಲ್ಸ್ ಟು 36, ಇನ್ನೊಂದು ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ 9. ಎರಡು ಮೂಲಗಳನ್ನು ಸಿಗ್ದು ಈಗ ನಾವು ಜಾನನ ಬಳಿ 36 ಗೋಲಿಗಳು ಅವ ಅಂತ ತಿಳ್ಕೊಂಡಾಗ ಇವನ್ ಬಳಿ ಎಷ್ಟಿರ್ತಾವ ಅಂತಂದ್ರೆ 45 ಮೈನಸ್ 36 ಮಾಡಬೇಕು. 15ರಲ್ಲಿ 6 ಹೋದ್ರೆ 9 ಗೋಲಿಗಳನ್ನ ಜೀವನನ ಬಳಿ ಇರ್ತಾವ. ಅಥವಾ ಜಾನನ ಬಳಿನೇ 9 ಗೋಲಿಗಳು ಇವೆ ಅಂತ ಹೇಳಿ ತಿಳ್ಕೊಂಡಾಗ ಜೀವನನ ಬಳಿ ಎಷ್ಟಿರ್ತಾವ ಅಂತಂದ್ರೆ 36 ಗೋಲಿಗಳನ್ನ ಇರ್ತಾವ. ಉದಾಹರಣೆ 1ರಲ್ಲಿ ನೀಡಿರುವ ಸಮಸ್ಯೆಗಳನ್ನು ಬಿಡಿಸಿ ಅದರಲ್ಲಿ 2ನೇ ಬೀಟ್ನ ಉತ್ತರವನ್ನು ನೋಡೋಣ. ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಆಟಿಕೆಗಳನ್ನು ತಯಾರಿಸುತ್ತದೆ. ಪ್ರತಿ ಆಟಿಕೆಯ ಉತ್ಪಾದನೆ ವೆಚ್ಚವು ರೂಪಾಯಿಗಳಲ್ಲಿ 55ರಿಂದ ಒಂದು ದಿನದಲ್ಲಿ ಉತ್ಪಾದಿಸುವ ಆಟಿಕೆಗಳ ಸಂಖ್ಯೆಯನ್ನು ಕಳೆದಷ್ಟಕ್ಕೆ ಸಮನಾಗಿರುತ್ತದೆ. ಒಂದು ದಿನ ನಿರ್ದಿಷ್ಟ ದಿನದಲ್ಲಿ ಆಟಿಕೆಗಳು ಮತ್ತು ಒಟ್ಟು ಉತ್ಪಾದನಾ ವೆಚ್ಚ 750 ರೂಪಾಯಿ ಆಗಿದ್ದರೆ ಆ ದಿನ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ನಾವು ಬಯಸುತ್ತೇವೆ. ಇದರ ಪರಿಹಾರವನ್ನು ನೋಡೋಣ. ಇದರ ಪರಿಹಾರ ಗೊಂಬೆಗಳ ಸಂಖ್ಯೆ ಎಕ್ಸ್ ಆಗಿರಲಿ. ನಂತರ ಪ್ರತಿಯೊಂದು ಗೊಂಬೆ ತಯಾರಿಸಲು ತಗುಲುವ ವೆಚ್ಚ, ಪ್ರತಿ ಗೊಂಬೆ ತಯಾರಿಸಲು ತಗಲುವ ವೆಚ್ಚ ಎಷ್ಟಾಗ್ತದ ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಅಂತಂದ್ರೆ ಆ ದಿನ ತಯಾರಿಸಿದ ಆಟಿಕೆ 55ರಿಂದ ಅಂತೇಳಿ ರೂಪಾಯಿಗಳನ್ನ, ಪ್ರತಿ ಆಟಿಕೆಯ ಉತ್ಪಾದನೆ ವೆಚ್ಚವು ರೂಪಾಯಿಗಳಲ್ಲಿ 55ರಿಂದ ಒಂದು ದಿನದಲ್ಲಿ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆ ಕಳೆದಷ್ಟಕ್ಕೆ ಅಂತ ಹೇಳಿ ಕೊಟ್ರ. ಹಾಗಾಗಿ ಇದು ಏನಾಯ್ತದ 55 ಮೈನಸ್ ಎಕ್ಸ್. ಆ ದಿನದಲ್ಲಿ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಗಳು ಎಕ್ಸ್ ಅಂತ ಹೇಳಿ ತಗೊಂಡಿದ್ದೇವೆ, ಅದು ಕಳೆದಷ್ಟಕ್ಕೆ ಇದು ಸಮ ಆಗ್ತದ ಅಂತೇಳಿ ಕೊಟ್ಟಿದ್ದಾರೆ. ಅದನ್ನ ಇಷ್ಟು ರೂಪಾಯಿ ಅಂತೇಳಿ ಇಲ್ಲಿ ತಗೊಂಡಿದ್ದೇವೆ. ಒಟ್ಟು ಗೊಂಬೆಗಳ ಬೆಲೆ, ಗೊಂಬೆಗಳ ವೆಚ್ಚ ಅಂತೇಳಿ ತಗೊಳ್ಬೋದು. ಇಲ್ಲಿ ವೆಚ್ಚ ಎಷ್ಟದ 750 ರೂಪಾಯಿ ಅಂತೇಳಿ ಕೊಟ್ಟಿದ್ದಾರೆ. 750 ರೂಪಾಯಿ, ಇಲ್ಲಿ ಅದು 750 ರೂಪಾಯಿ ಅಂತೇಳಿ ಕೊಟ್ಟಿದ್ದಾರೆ, ಅದನ್ನು ತಗೊಂಡಿನಿ ನಾನು. ಈಗ ನೆಕ್ಸ್ಟ್ ಏನು ಕೊಟ್ಟರೆ ಅಂತಂದ್ರೆ ಆ ದಿನದಲ್ಲಿ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ನಾವು ಬಯಸುತ್ತೇವೆ. ಅದನ್ನು ನಾವು ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನ ಇಲ್ಲಿ ನೋಡೋಣ. ಇಲ್ಲಿ ಎಕ್ಸ್ ಇಂಟು 55 ಮೈನಸ್ ಎಕ್ಸ್ ಈಕ್ವಲ್ಸ್ ಟು 750. ಇವೆರಡನ್ನು ಗುಣಿಸಿದಾಗ 55x ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 750 ಈಕ್ವಲ್ಸ್ ಟು 0 ಅಂತೇಳಿ ಬಂತು. ಇಲ್ಲಿ ಮೈನಸ್ ಅನ್ನು ಕಾಮನ್ ತೆಗೆದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 55x ಪ್ಲಸ್ 750 ಈಕ್ವಲ್ಸ್ ಟು 0. ಇಲ್ಲಿ ಅಪವರ್ತನ ವಿಧಾನದಿಂದ ಬಿಡಿಸಿದಾಗ 25 30 ಅಂತೇಳಿ ಆಗ್ತದ. ಎಕ್ಸ್ ಸ್ಕ್ವೇರ್ ಮೈನಸ್ 25x ಮೈನಸ್ 30 ಇವೆರಡನ್ನ ಕೂಡಿಸಿದಾಗ 55x ಅಂತೇಳಿ ಬರ್ತಾ 30x, ಎರಡನ್ನ ಗುಣಿಸಿದಾಗ 750 ಅನ್ನೋದು ಬರ್ತಾ ಪ್ಲಸ್ 750 ಈಕ್ವಲ್ಸ್ ಟು 0. ಇವೆರಡರಲ್ಲಿ ಕಾಮನ್ ಎಕ್ಸ್ ಅನ್ನು ತೆಗೆದಾಗ ಎಕ್ಸ್ ಮೈನಸ್ 25, ಇಲ್ಲಿ ಮೈನಸ್ 30 ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ 25 ಈಕ್ವಲ್ಸ್ ಟು 0. ಎಕ್ಸ್ ಮೈನಸ್ 25 ಈಕ್ವಲ್ಸ್ ಟು 0. ಇನ್ನೊಂದು ಅಪವರ್ತನ ಎಕ್ಸ್ ಮೈನಸ್ 30 ಈಕ್ವಲ್ಸ್ ಟು 0. ಇವಾಗ ಏನಾಗ್ತದೆ ಎಕ್ಸ್ ಈಕ್ವಲ್ಸ್ ಟು 25, ಇನ್ನೊಂದು ಎಕ್ಸ್ ಈಕ್ವಲ್ಸ್ ಟು 30. ಈ ರೀತಿ ಆ ಗೊಂಬೆಗಳ ಸಂಖ್ಯೆಯನ್ನ ಸಿಕ್ತು. ಅದು 30 ಗೊಂಬೆರ ಆಗಿರ್ಬೋದು ಅಥವಾ 25 ಗೊಂಬೆರ ಆಗಿರ್ಬೋದು.
ಮೂರನೇ ಪ್ರಶ್ನೆ, ಎರಡು ಸಂಖ್ಯೆಗಳ ಮೊತ್ತ 27 ಮತ್ತು ಗುಣಲಬ್ಧ 182. ಆದರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಎರಡು ಸಂಖ್ಯೆಗಳನ್ನ ಯಾವ ರೀತಿ ತಗೊಳ್ಬೇಕು ನಾವು? ಎರಡು ಸಂಖ್ಯೆ ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 27 ಅಂತ ಹೇಳಿ ಆಗ್ತದ. ಆದ್ರೆ ಇಲ್ಲಿ ನಾವು ವೈ ಅಂತ ಹೇಳಿ ತಗೊಳ್ಳೋಂಗಿಲ್ಲ. ಒಂದ್ ಸಂಖ್ಯೆ ಎಕ್ಸ್ ಆಗಿರ್ಲಿ, ಇನ್ನೊಂದು ಸಂಖ್ಯೆ ಏನಾಗ್ತದ ಅಂತಂದ್ರ ವೈ ಅನ್ನೋದು ಎದಕ್ಕೆ ಈಕ್ವಲ್ ಆಗ್ತದ? 27 ಮೈನಸ್ ಎಕ್ಸ್ ಈಕ್ವಲ್ ಆಗಿರ್ತದ. ಅವುಗಳ ಗುಣಲಬ್ಧ ಅಂತಂದ್ರೆ 27 ಮೈನಸ್ ಎಕ್ಸ್, ಇನ್ನೊಂದು ಸಂಖ್ಯೆ ಎಕ್ಸ್, ಇವುಗಳ ಗುಣಲಬ್ಧ 182 ಈಕ್ವಲ್ ಆಗ್ತದ ಅಂತ ಹೇಳಿ ಕೊಟ್ಟಿದ್ದಾರೆ. ಮೊತ್ತ ಎಕ್ಸ್ ಪ್ಲಸ್ 27 ಇದನ್ನ ಬಿಡರಿ. ಒಂದು ಸಂಖ್ಯೆ, ಇದರ ಪರಿಹಾರ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಇನ್ನೊಂದು ಸಂಖ್ಯೆ ವಾಯ್ ಅಂತ ತಗೊಂಡಾಗ ಅದೇನಾಗ್ತದೆ ಅಂತಂದ್ರೆ 27 ಮೈನಸ್ ಎಕ್ಸ್ ಈಕ್ವಲ್ ಆಗಿರ್ತದ. ಸಂಖ್ಯೆಗಳ ಗುಣಲಬ್ಧ ಹೇಳಿಕೆಯಂತೆ ಎಕ್ಸ್ ಇಂಟು 27 ಮೈನಸ್ ಎಕ್ಸ್ ಈಕ್ವಲ್ಸ್ ಟು 182 ಈಕ್ವಲ್ ಆಗ್ತದ. ಇದು 27 ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 182 ಈಕ್ವಲ್ಸ್ ಟು 0. ಇಲ್ಲಿ ಮೈನಸ್ ಅನ್ನು ಕಾಮನ್ ತೆಗೆದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 27 ಎಕ್ಸ್ ಪ್ಲಸ್ 182 ಈಕ್ವಲ್ಸ್ ಟು 0. ಇದನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 13 ಎಕ್ಸ್ ಮೈನಸ್ 12 ಎಕ್ಸ್, 13 12 182 ಅಂತ ಹೇಳಾಗ್ತದ. ಇವೆರಡನ್ನ ಕೂಡಿಸಿದಾಗ 13 ಎಕ್ಸ್ ಮೈನಸ್ 14 ಎಕ್ಸ್, ಇವೆರಡನ್ನ ಕೂಡಿಸಿದಾಗ ಮೈನಸ್ 27 ಅಂತ ಹೇಳಿ ಬಂತು. ಇವೆರಡನ್ನ ಗುಣಿಸಿದಾಗ 182 ಬರ್ತದ ಈಕ್ವಲ್ಸ್ ಟು 0. ಇವೆರಡರಲ್ಲಿ ಎಕ್ಸ್ ಅನ್ನ ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ 13, ಇಲ್ಲಿ ಮೈನಸ್ 14 ಅನ್ನ ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ 13 ಈಕ್ವಲ್ಸ್ ಟು 0. ಈ ಎಕ್ಸ್ ಮೈನಸ್ 13 ಈಕ್ವಲ್ಸ್ ಟು 0, ಇನ್ನೊಂದು ಎಕ್ಸ್ ಮೈನಸ್ 14 ಈಕ್ವಲ್ಸ್ ಟು 0. ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ 13 ಅನ್ನೋದು ಬಂತು, ಇನ್ನೊಂದು ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ 14 ಅನ್ನೋದು ಸಿಕ್ತು. ಆ ಸಂಖ್ಯೆಗಳು ಹೆಂಗವ ಅಂತಂದ್ರೆ ಒಂದು 13 ಅದ, ಇನ್ನೊಂದು 14. ಅವೆರಡನ್ನ ಗುಣಿಸಿದಾಗ ಏನ್ ಸಿಗ್ತದ ಅಂತಂದ್ರೆ 182 ಅನ್ನೋದು ಸಿಗ್ತದ. ಮೊದಲ ಸಂಖ್ಯೆ 13 ಅಂತೇಳಿ ಇಟ್ಕೊಂಡಾಗ ಎರಡನೇ ಸಂಖ್ಯೆ ಏನಾಗ್ತದ ಅಂತಂದ್ರೆ ಎರಡನೇ ಸಂಖ್ಯೆ ನಾವೇನು ತಗೊಂಡಿದ್ದೇವೆ 27 ಮೈನಸ್ 13, ಇದೇನಾಗ್ತದ ಅಂದ್ರೆ 14 ಅನ್ನೋದು ಸಿಗ್ತದೆ. 14 ಅಥವಾ ಮೊದಲ ಸಂಖ್ಯೆ ನಾವು 14 ಅಂತೇಳಿ ಇಟ್ಕೊಂಡಾಗ ಎರಡನೇ ಸಂಖ್ಯೆ ಏನಾಗ್ತದ ಅಂತಂದ್ರೆ ಅದು 27 ಮೈನಸ್ 14 ಅಂತೇಳಿ ಮಾಡಿದ್ರೆ 13 ಅಂತೇಳಿ ಸಿಗ್ತದೆ. ಯಾವ್ದನ್ನ ಇಟ್ಕೊಳ್ಬೋದು? ಮೊದಲನೇ ಸಂಖ್ಯೆ, ಇದು ಎರಡನೇ ಸಂಖ್ಯೆ ಇಟ್ಕೊಳ್ಬೋದು. ನಾಲ್ಕನೇ ಪ್ರಶ್ನೆ, ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 365 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಅನುಕ್ರಮ ಧನ ಪೂರ್ಣಾಂಕಗಳು ಇದು ಪರಿಹಾರ ಒಂದು ಧನ ಸಂಖ್ಯೆ ಎಕ್ಸ್ ಆಗಿರಲಿ, ಇನ್ನೊಂದು ಅನುಕ್ರಮ ಧನ ಸಂಖ್ಯೆ ಏನಾಗ್ತದ ಅಂತಂದ್ರೆ ಎಕ್ಸ್ ಪ್ಲಸ್ 1 ಅಂತ ಹೇಳಾಗ್ತದೆ. ಇಲ್ಲಿ ತಾವು ನೋಡ್ಬೋದು, ನಾವು ಎಕ್ಸ್ ಈಕ್ವಲ್ಸ್ ಟು 5 ಅಂತ ಹೇಳಿ ತಗೊಂಡಾಗ ಮುಂದಿನ ಅನುಕ್ರಮ ಸಂಖ್ಯೆ 6 ಅಂತ ಹೇಳಿ ಬರ್ತದೆ. ಇದು 6 ಸಿಗ್ಬೇಕಾದ್ರೆ ಎಕ್ಸ್ಗೆ 1 ಕೂಡಿಸ್ತಾ ಇದ್ದೇವೆ, ಅಂದ್ರೆ ಎಕ್ಸ್ ಅಂದ್ರೆ 5 ಪ್ಲಸ್ 1 ಕೂಡಿಸಿದಾಗ 6 ಅಂತ ಹೇಳಿ ಸಿಗ್ತದ. ಅಥವಾ ಎಕ್ಸ್ ಬೆಲೆ ಒಂದು 811 ಅದ ಅಂತ ಹೇಳಿ ತಿಳ್ಕೊಳ್ರಿ. ಇದ್ರ ಮುಂದಿನ ಸಂಖ್ಯೆಯನ್ನು ಸಿಗ್ಬೇಕಾದ್ರೆ 812 ಸಿಗ್ಬೇಕಾದ್ರೆ ಏನ್ ಮಾಡ್ತೀವಿ? ಅದಕ್ಕೆ ಎಕ್ಸ್ ಪ್ಲಸ್ 1 ಅಂತ ಹೇಳಿ ಮಾಡತ್ತಿದ್ದೇವೆ, ಮುಂದಿನ ಅನುಕ್ರಮ ಧನ ಸಂಖ್ಯೆಯನ್ನು ಸಿಗ್ತದೆ. ಆ ರೀತಿ ಇಲ್ಲಿ ನಾವು ಎಕ್ಸ್ ಪ್ಲಸ್ 1 ಅಂತ ಹೇಳಿ ತಗೊಳ್ತಾ ಇದ್ದೇನೆ. ಸಂಖ್ಯೆಗಳ ವರ್ಗಗಳ ಮೊತ್ತ ಅಂತ ಹೇಳಿ ಕೊಟ್ಟಿದ್ದಾರೆ. ಇದ್ರ ವರ್ಗ ಮತ್ತು ಎಕ್ಸ್ ಪ್ಲಸ್ 1ರ ವರ್ಗಗಳ ಮೊತ್ತ ಎಷ್ಟಕ್ಕೆ ಈಕ್ವಲ್ ಆಗ್ಲತ್ತ? 365ಗೆ ಈಕ್ವಲ್ ಆಗ್ಲತ್ತ. ಇದು ಪ್ರಶ್ನೆಯ ಪ್ರಕಾರ
ಇದನ್ನು ಬಿಡಿಸಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ರಕಾರ ಬಿಡಿಸಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2x ಈಗ ಮೈನಸ್ ಇದು 365 ಪ್ಲಸ್ 365 ಏನಾಯಿತು ಅದು ಎಲ್ ಎಚ್ ಎಸ್ ಸೈಡ್ ತಂದಾಗ ಮೈನಸ್ 365 ಆಯ್ತು. ಎರಡು ಕೂಡಿಸಿದಾಗ 2x ಸ್ಕ್ವೇರ್ ಪ್ಲಸ್ 2x ಮೈನಸ್ 365 ಈಕ್ವಲ್ಸ್ ಟು 0. ಪ್ಲಸ್ 2x ಮೈನಸ್ 365ರಲ್ಲಿ ಒಂದನ್ನು ಹೋದಾಗ ಮೈನಸ್ 364 ಈಕ್ವಲ್ಸ್ ಟು 0. ಇಲ್ಲಿ 2 ಕಾಮನ್ ತೆಗಿತೇನೆ. 2 ಕಾಮನ್ ತೆಗೆದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಒಂದಲೇ 2 ಒಂದನ್ನು ಉಳಿತು 2 ಎಂಟ್ಲೆ 16 2 2 4 ಈಕ್ವಲ್ಸ್ ಟು 0. ಇಲ್ಲಿ ಇದನ್ನು ಬಿಡಿಸಿದಾಗ ಅಪವರ್ತನ ವಿಧಾನದಿಂದ ಎಕ್ಸ್ ಸ್ಕ್ವೇರ್ ಇಲ್ಲಿ ಪ್ಲಸ್ 1x ಅಂತ ಹೇಳಬೇಕು. ನಾನು ಹಿಂದಿನ ಲೆಕ್ಕದಲ್ಲಿ 182 ಅಪವರ್ತನಗಳನ್ನು ಬಿಡಿಸಿದ್ದೀನಿ, ಅದನ್ನು ಇಲ್ಲಿ ತಗೊಳ್ತಿದ್ದೀನಿ. ಮೈನಸ್ 13x ಪ್ಲಸ್ 14x ಮೈನಸ್ 182 ಈಕ್ವಲ್ಸ್ ಟು 0. ಇವೆರಡನ್ನ ಗುಣಿಸಿದಾಗ ಮೈನಸ್ 182x ಅಂತ ಹೇಳಿ ಬರ್ತದೆ ಎಕ್ಸ್ ಸ್ಕ್ವೇರ್. ಬಟ್ ಇವೆರಡನ್ನ ಮೈನಸ್ ಮಾಡಿದಾಗ ಪ್ಲಸ್ ಎಕ್ಸ್ ಅನ್ನೋದು ಬರ್ತದೆ. 2ರಲ್ಲಿ ಎಕ್ಸ್ ಅನ್ನು ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ 13, ಇಲ್ಲಿ ಪ್ಲಸ್ 14 ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ 13 ಈಕ್ವಲ್ಸ್ ಟು 0. ಇದ್ರ ಅಪವರ್ತನಗಳು ಏನಾಗ್ತವ ಅಂತಂದ್ರೆ ಎಕ್ಸ್ ಮೈನಸ್ 13 ಈಕ್ವಲ್ಸ್ ಟು 0, ಮತ್ತೊಂದು ಎಕ್ಸ್ ಪ್ಲಸ್ 14 ಈಕ್ವಲ್ಸ್ ಟು 0, ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ 13, ಇನ್ನೊಂದು ಎಕ್ಸ್ ಈಕ್ವಲ್ಸ್ ಟು ಮೈನಸ್ 14 ಅನ್ನೋದು ಬಂತು. ನಮಗೇನು ಕೇಳಿದಾರೆ ಧನ ಪೂರ್ಣಾಂಕಗಳ ವರ್ಗಗಳು ಅಂತ ಹೇಳಿ ಕೇಳಿದಾರೆ. ಹಾಗಾಗಿ ಎಕ್ಸ್ ಬೆಲೆ ಎಷ್ಟು ತೊಗೋಬೇಕು, ಇಲ್ಲಿ 13 ಅಂತ ತೊಗೋಬೇಕು. ಇನ್ನೊಂದು ಸಂಖ್ಯೆ ಏನಾಗ್ತದ, ಇನ್ನೊಂದು ಸಂಖ್ಯೆ ಅಂದ್ರೆ ನಾವು ಯಾವ ರೀತಿ ತೊಗೊಂಡಿದ್ದೆವು, ಎಕ್ಸ್ ಪ್ಲಸ್ 1 ಅಂತ ತೊಗೊಂಡಿದ್ದೆವು. ಅದು ಎಕ್ಸ್ ಪ್ಲಸ್ 1, ಎಕ್ಸ್ ಅಂದ್ರೆ 13 ಪ್ಲಸ್ 1 ಮಾಡಿದಾಗ 14. ಈ ವರ್ಗಗಳ ಸಂಖ್ಯೆಗಳ ಮೊತ್ತ ಎಷ್ಟಾಗ್ತದೆ ಅಂದ್ರೆ 365 ಆಗ್ತದೆ. 5ನೇ ಪ್ರಶ್ನೆ, ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿ. ಇಲ್ಲೊಂದು ಲಂಬಕೋನ ತ್ರಿಭುಜ ಅಂತ ತಗೊಳ್ತೇನೆ. ಲಂಬಕೋನ ತ್ರಿಭುಜ, ಆ ತ್ರಿಭುಜಕ್ಕೆ ಹೆಸರು ಎ ಬಿ ಸಿ ಅಂತ ಕೊಟ್ಟಿನಿ. ಬಿ ಕೋನ 90 ಡಿಗ್ರಿ. ಇದ್ರ ಪರಿಹಾರವನ್ನು ನೋಡೋಣ. ಒಂದು ಲಂಬಕೋನ ತ್ರಿಭುಜದಲ್ಲಿ ಎತ್ತರ ಇಲ್ಲಿ ಎ ಬಿ ಅನ್ನೋದು ಎತ್ತರ, ಪಾದ ಬಿ ಸಿ ಅನ್ನೋದು ಇದು ಪಾದ ಬೇಸ್. 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದ, ವಿಕರ್ಣ ಎ ಸಿ ಅನ್ನೋದು ವಿಕರ್ಣ, ಇದರ ಉದ್ದ 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಮತ್ತೆ ಇಲ್ಲಿ ಮತ್ತೊಂದು ಸರಿ ನೋಡ್ರಿ, ಒಂದು ಲಂಬಕೋನ ತ್ರಿಭುಜದ ಎತ್ತರ ಹೆಂಗಿದೆ ಅಂತಂದ್ರೆ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಪಾದಕ್ಕಿಂತ 7 ಸೆಂಟಿಮೀಟರ್ ಅಂತಂದ್ರೆ ಬಿ ಮೈನಸ್ 7 ಅಂತ ಹೇಳಿ ಆಗ್ತದ. ಪಾದ ಏನಂತ ಹೇಳಿ ತಗೊಂಡಿದ್ದೀವಿ, ಇಲ್ಲಿ ಬಿ ಅಂತ ಹೇಳಿ ತಗೊಂಡಿದ್ದೀವಿ, ಅದು ಬಿ ಮೈನಸ್ 7 ಅಂತ ಹೇಳಿ ಆಗ್ತದೆ. ಇಲ್ಲಿ ಮತ್ತೊಂದು ಸರಿ ಹೇಳಿಕೆ ರೂಪದಲ್ಲಿ ಬರ್ಕೊಳ್ತೀನಿ. ಇದು ಪಾದ ಎಕ್ಸ್ ಆಗಿರಲಿ, ಪಾದ ಎಕ್ಸ್ ಆಗಿರಲಿ ಆ ಲಂಬಕೋನ ತ್ರಿಭುಜದಲ್ಲಿ, ಇಲ್ಲಿ ಲಂಬಕೋನ ತ್ರಿಭುಜದಲ್ಲಿ ಪಾದ ಎಕ್ಸ್ ಆಗಿರಲಿ. ಎತ್ತರ ಏನಾಗ್ತದ, ಎತ್ತರ ನಾವು ಎಚ್ ಅಂತ ತಗೊಂಡಿದ್ವಿ. ಎಚ್ ಅದಕ್ಕೆ ಈಕ್ವಲ್ ಇರ್ತಾ ಅಂದ್ರೆ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಅಂತಂದಾಗ ಎಕ್ಸ್ ಮೈನಸ್ 7 ಅಂತ ಹೇಳಿ ಆಗ್ತದ. ವಿಕರ್ಣರ ಕೊಟ್ಟಿದ್ದಾರೆ, ವಿಕರ್ಣ ಎಷ್ಟು 13 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಏನಾಗ್ತದ, ಪೈಥಾಗೋರಸ್ ಪ್ರಮೇಯ ಪ್ರಕಾರ, ಪೈಥಾಗೋರಸ್ ಪ್ರಕಾರ ಇಲ್ಲಿ ವಿಕರ್ಣದ ವರ್ಗ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳಾಗ್ತದ. ಎ ಸಿ ಅಂತಂದ್ರೆ 13 ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಎಷ್ಟಿದೆ, ಎ ಬಿ ಅಂತಂದ್ರೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, ಬಿ ಮೈನಸ್ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಅಂತಂದ್ರೆ ಎಕ್ಸ್ ಅಂತ ಇಟ್ಕೊಂಡಿದ್ದೆವು, ಎಕ್ಸ್ ಸ್ಕ್ವೇರ್. ಇದನ್ನು ಬಿಡಿಸಿದಾಗ 169 ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 49 ಮೈನಸ್ 7 14x ಪ್ಲಸ್ ಇದು ಎಕ್ಸ್ ಸ್ಕ್ವೇರ್ ಅನ್ನು ಕೂಡಿಸಿದಾಗ 2x² ಮೈನಸ್ 14x ಪ್ಲಸ್ 49 ಮೈನಸ್ 169 ಈಕ್ವಲ್ಸ್ ಟು 0. ಈ ಪ್ಲಸ್ 169 ಈ ಕಡೆ ತಂದಾಗ ಮೈನಸ್ 169 ಅಂತ ಹೇಳಾಗ್ತು. ಇವುಗಳನ್ನು ಮತ್ತೆ ಬಿಡಿಸಿದಾಗ 2x² ಮೈನಸ್ 14x, ಇಲ್ಲಿ 169ರಲ್ಲಿ 49 ಹೋದಾಗ 120 ಮೈನಸ್ 120 ಈಕ್ವಲ್ಸ್ ಟು 0. ಇಲ್ಲಿ 2 ಅನ್ನೋದು ಕಾಮನ್ ತೆಗಿತೀನಿ. ಕಾಮನ್ ತೆಗೆದಾಗ ಉಳಿತೇನೆ x² ಮೈನಸ್ 7x ಮೈನಸ್ 60 ಈಕ್ವಲ್ಸ್ ಟು 0. ಇದನ್ನು 2 ಆ ಕಡೆ ಕಳಿಸಿದಾಗ 0 ಆಗ್ತದೆ. x² ಮೈನಸ್ 7x ಮೈನಸ್ 60
ಈಕ್ವಲ್ಸ್ ಟು 0. 60x² ಮೈನಸ್ 60x² ಅಪವರ್ತನಗಳನ್ನು 1 60ರಲ್ಲಿ 60 ಅಂತ ಹೇಳಾಗ್ತದ, 2 30 ಅಂತ ಹೇಳಾಗ್ತದ, 4 15 4 ಅಂತ ಹೇಳಾಗ್ತದ, 15 4 60 ಅಂತ ಹೇಳಾಗ್ತದ, 12 5 60 ಅಂತ ಹೇಳಿ ಆಗ್ತದೆ. ಇಲ್ಲಿ ಇವು ಯಾವ ಅಪವರ್ತನಗಳನ್ನು ನಮಗೆ ಬೇಕಾದಂಥ ಅಪವರ್ತನಗಳಿಲ್ಲ ಇವೆರಡು. ಬಟ್ ಆದರೆ ಇಲ್ಲಿ 12ರಲ್ಲಿ 5 ಹೋದ್ರೆ 7 ಅಂತೇಳಿ ಬರ್ದ, ಇಲ್ಲಿ ಮೈನಸ್ 12x ಅಂತ ತಗೋತೀನಿ, ಇದು ಪ್ಲಸ್ 5x ಅಂತ ತಗೋತೀನಿ. x² ಮೈನಸ್ 12x ಪ್ಲಸ್ 5x ಮೈನಸ್ 60 ಈಕ್ವಲ್ಸ್ ಟು 0. ಇವೆರಡರಲ್ಲಿ x ಅನ್ನು ಕಾಮನ್ ತೆಗೆದಾಗ x ಮೈನಸ್ 12, ಇಲ್ಲಿ ಪ್ಲಸ್ 5 ಅನ್ನು ಕಾಮನ್ ತೆಗೆದಾಗ x ಮೈನಸ್ 12 ಈಕ್ವಲ್ಸ್ ಟು 0. x ಪ್ಲಸ್ 5 ಈಕ್ವಲ್ಸ್ ಟು 0, ಮತ್ತೊಂದು x ಮೈನಸ್ 12 ಈಕ್ವಲ್ಸ್ ಟು 0. x ಈಕ್ವಲ್ಸ್ ಟು ಮೈನಸ್ 5, ಇನ್ನೊಂದು x ಈಕ್ವಲ್ಸ್ ಟು ಪ್ಲಸ್ 12. ನಾವು ಯಾವಾಗಲೂ ಅಳತೆಯನ್ನು ತಗೋಬೇಕಾದ್ರೆ ಧನಾತ್ಮಕವನ್ನು ತಗೊಳ್ತೀವಿ. ಹಾಗಾಗಿ x ಇಲ್ಲಿ ಪಾದ ಎಷ್ಟು ಬರ್ತದೆ 12 ಅಂತ ಹೇಳಿ ಬರ್ತಾ, ಆ 12ರಲ್ಲಿ 7 ಮೈನಸ್ ಮಾಡಿದಾಗ ಎತ್ತರ ಎಷ್ಟು ಬರ್ತಾ ಅಂತಂದ್ರೆ 5, ಎತ್ತರ 5 ಸೆಂಟಿಮೀಟರ್ ಬಂತು, ಪಾದ 12. ಇವು ಎರಡನ್ನು ಕಂಡುಹಿಡಿದೆವು. 6ನೇ ಪ್ರಶ್ನೆ, ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ರೂಪಾಯಿಗಳಲ್ಲಿ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು ರೂಪಾಯಿ 90 ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಗಳನ್ನು ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಮೊದಲ ಇದ್ರ ಪರಿಹಾರವನ್ನು ನೋಡೋಣ. ಪರಿಹಾರ, ಮಡಿಕೆಗಳ ಸಂಖ್ಯೆ x ಆಗಿರಲಿ, ಆ ತಗಲುವ ವೆಚ್ಚ ಎಷ್ಟಾಗ್ಯದ ಅಂತಂತಂದ್ರೆ ಆ ದಿನ ತಯಾರಿಸಿದ ಇದರದ್ದು 2ಕ್ಕಿಂತ 3 ಹೆಚ್ಚು ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ 2x ಪ್ಲಸ್ 3 ಅಂಥೇಳಿ ಇದು ರೂಪಾಯಿ ಆಗ್ತದ. ನಂತರ ಇದು ಪ್ರಶ್ನೆಯ ಪ್ರಕಾರ ಏನಾಗ್ತದೆ, ಇದು x ಇಂಟು 2x ಪ್ಲಸ್ 3 ಮಾಡಿದಾಗ 90 ರೂಪಾಯಿಯನ್ನು ಆಗ್ತದೆ. ಇದು ಗುಣಿಸಿದಾಗ 2x² ಪ್ಲಸ್ 3x ಮೈನಸ್ 90 ಈಕ್ವಲ್ಸ್ ಟು 0 ಅಂತ ಹೇಳಾಯಿತು. ಇವುಗಳ ಅಪವರ್ತನ ವಿಧಾನದಿಂದ ಬಿಡಿಸಿದಾಗ 2x² 3x ಅನ್ನೋದು ಮೊದಲು ಮಧ್ಯದಲ್ಲಿ ಬರಬೇಕು, 15 12 ಪ್ಲಸ್ 15x ಮೈನಸ್ 12x, 15 12 90 ಅಂತ ಹೇಳಾಗ್ತದೆ, ಮೈನಸ್ 90 ಈಕ್ವಲ್ಸ್ ಟು 0. ಇವೆರಡರಲ್ಲಿ x ಅನ್ನು ಕಾಮನ್ ತೆಗೆದಾಗ 2x ಪ್ಲಸ್ 15 ಅನ್ನೋದು ಬಂತು. ಇಲ್ಲಿ ಮೈನಸ್ 12 ಕಾಮನ್ ತೆಗೆದಾಗ ಇಲ್ಲಿ 6 ಕಾಮನ್ ತೆಗೆದಾಗ 2x ಪ್ಲಸ್ 15 ಅನ್ನೋದು ಬಂತು, ಈಕ್ವಲ್ಸ್ ಟು 0. x ಮೈನಸ್ 6 ಈಕ್ವಲ್ಸ್ ಟು 0, ಇನ್ನೊಂದು 2x ಪ್ಲಸ್ 15 ಈಕ್ವಲ್ಸ್ ಟು 0. ಒಂದು x ಈಕ್ವಲ್ಸ್ ಟು 6 ಧನ ಸಂಖ್ಯೆ, ಇನ್ನೊಂದು x ಈಕ್ವಲ್ಸ್ ಟು ಮೈನಸ್ 15/2 ಧನಾತ್ಮಕ ಸಂಖ್ಯೆಗಳನ್ನು ಪರಿಗಣಿಸ್ತೇವೆ. ಇಲ್ಲಿ x ಅನ್ನೋದು ಏನಾಗ್ತದೆ, ವಸ್ತುಗಳ ಸಂಖ್ಯೆ, ಮಡಿಕೆಗಳ ಸಂಖ್ಯೆ ಎಷ್ಟು 6. ಒಂದು ದಿವಸದಲ್ಲಿ 6 ಮಡಿಕೆಗಳನ್ನು ತಯಾರಿಸ್ತಾರೆ. ತಗಲುವ ವೆಚ್ಚ ಏನು ತೊಗೊಂಡಿದ್ದೀವಿ, 2x ಪ್ಲಸ್ 3 ರೂಪಾಯಿ ಅಂತ ತೊಗೊಂಡಿದ್ದೆವು. ಇದನ್ನು 2 ಇಂಟು 6 ಪ್ಲಸ್ 3, 6 2 12, 12 ಪ್ಲಸ್ 3 15 ರೂಪಾಯಿಯನ್ನು ಒಂದು ಮಡಿಕೆ ತಯಾರಿಸಲು ತಗಲುತ್ತದೆ. ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚನೆ ಮಾಡುವುದಿಲ್ಲ. ಇಲ್ಲಿ b² ಮೈನಸ್ 4ac ax² ಪ್ಲಸ್ bx ಪ್ಲಸ್ c ಈಕ್ವಲ್ಸ್ ಟು 0 ವರ್ಗ ಸಮೀಕರಣದ ಮೂಲಗಳ ವಾಸ್ತವ ಸಂಖ್ಯೆಗಳಾಗಿವೆ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವುದನ್ನು ಈ ಸೂತ್ರದ ಮೂಲಕ ನಾವು ಕಂಡುಹಿಡಿತೇವೆ. b² ಮೈನಸ್ 4ac ಅನ್ನೋದು ಒಂದು ವರ್ಗ ಸಮೀಕರಣದ ಶೋಧಕ ಎನ್ನುತ್ತಾರೆ, ಅಥವಾ ಇದಕ್ಕೆ ಶೋಧಕ ಸೂತ್ರ ಅಂತ ಕರೀತಾರೆ. ಇದನ್ನು ಡೆಲ್ಟಾ ಸಂಕೇತದಿಂದ ಸೂಚಿಸ್ತೇವೆ. ಡೆಲ್ಟಾ ಈಕ್ವಲ್ಸ್ ಟು b² ಮೈನಸ್ 4ac ಅನ್ನೋದೊಂದು ಸೂತ್ರವನ್ನು ಬರ್ತದೆ, ಇಲ್ಲಿ ಶೋಧಕ ಸೂತ್ರ ಅಂತೇಳಿ. ಇಲ್ಲಿ ಈ ಶೋಧಕ ಸೂತ್ರ 3 ಟೈಪ್ನಲ್ಲಿ ಇರ್ತದೆ. ಒಂದು b² ಮೈನಸ್ 4ac ಗ್ರೇಟರ್ ದೆನ್ 0 ಅನ್ನ ಇದ್ರೆ 2 ವಿಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದುತ್ತದೆ. ಅದು ಈಕ್ವಲ್ಸ್ ಟು 0 ಅಂತ ಹೇಳಾಗಿದ್ರೆ 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದುತ್ತದೆ. ಲೆಸ್ ದೆನ್ 0 ಅಂತ ಹೇಳಿದ್ರೆ ಕಡಿಮೆ ಅಂತೇಳಿ ಅದು ಇದ್ರೆ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಈ 3 ರೀತಿಯಲ್ಲಿ
ಶೋಧಕ ಸೂತ್ರವನ್ನು ಬಳಸ್ತೇವೆ. ಡೆಲ್ಟಾ ಈಕ್ವಲ್ಸ್ ಟು 0 ಅಂತ ಹೇಳಿದ್ರೆ ವಾಸ್ತವ ಮೂಲಗಳು ಸಮ, ಡೆಲ್ಟಾ ಗ್ರೇಟರ್ ದೆನ್ 0 ಅಂತ ಹೇಳಿದ್ರೆ ವಾಸ್ತವ ಮೂಲ ವಿಭಿನ್ನ ಅಂತ ಹೇಳಿರ್ತಾವೆ, ವಾಸ್ತವ ಮತ್ತು ವಿಭಿನ್ನ. ಡೆಲ್ಟಾ ಲೆಸ್ ದೆನ್ 0 ಅಂತ ಹೇಳಿದಾಗ ಊಹಾ ಮೂಲಗಳು ಅಥವಾ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತೇಳಿ. ಈ 3 ಸೂತ್ರಗಳನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಒಂದು ಉದಾಹರಣೆಯನ್ನು ನೋಡೋಣ. 2x² - 4x + 3 = 0. ಈ ವರ್ಗ ಸಮೀಕರಣದಲ್ಲಿ a = 2, b = -4 ಮತ್ತು c = +3 ಅಂತ ಹೇಳಿದೆ. a = 2, b = -4, c = 3 ಅನ್ನೋದು. ಅವುಗಳನ್ನು ತಗೊಂಡು ಇಲ್ಲಿ ಡೆಲ್ಟಾ = b² - 4ac ಅನ್ನೋದನ್ನು ಚೆಕ್ ಮಾಡಬೇಕು. ಇಲ್ಲಿ b ಅಂತಂದರೆ -4 ಹೋಲ್ ಸ್ಕ್ವೇರ್ -4 ಇಂಟು a ಅಂದರೆ 2, c ಅಂದರೆ 3. 16 - 4 2 8 8 3 24 ಬಂದಾಗ ಇದು -8 ಅನ್ನೋದು ಉತ್ತರವನ್ನು ಸಿಗ್ತದೆ. -8 ಅನ್ನೋದು ಸಿಕ್ಕಿದೆ ಅಂತಂದ್ರೆ ಇದು ಏನಾಗಿದೆ, ಡೆಲ್ಟಾ ವ್ಯಾಲ್ಯೂ ಅನ್ನೋದು 0ಕ್ಕಿಂತಲೂ ಚಿಕ್ಕದು, 0ಕ್ಕಿಂತಲೂ ಏನಾಗಿರ್ತದೆ, ಇದು ಚಿಕ್ಕದಾಗಿರ್ತದ. ಚಿಕ್ಕದಾಗಿದೆ ಅಂತಂದ್ರೆ ಊಹಾ ಸಂಖ್ಯೆಗಳನ್ನು ಹೊಂದಿದೆ ಅಥವಾ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತೇಳಿ ಇದ್ರ ಉತ್ತರವನ್ನು ಆಗ್ತದೆ. ಅಭ್ಯಾಸ 4.3 ಕೆಳಗಿನ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅದರಲ್ಲಿ 1ನೇ ಬೀಟು 2x² - 3x + 5 = 0. ಇದನ್ನು ಮೊದಲ a = ಎಷ್ಟಾಗ್ತದೆ, a = ಇಲ್ಲಿ 2, b = -3, c = +5 ಅನ್ನೋದು ಸೂತ್ರ. ಇಲ್ಲಿ ಡೆಲ್ಟಾ = b² - 4ac ಅನ್ನೋದು ಸೂತ್ರ ಆಗ್ತದೆ. ಡೆಲ್ಟಾ = b ಅನ್ನೋದು -3 ಹೋಲ್ ಸ್ಕ್ವೇರ್ -4 ಇಂಟು a ಅಂದರೆ 2, c ಅಂದರೆ 5, 3 ಸ್ಕ್ವೇರ್ 9 ಆಯಿತು, 4 2 8 8 40. ಇಲ್ಲಿ -31 ಅನ್ನೋದು ಉತ್ತರವನ್ನು ಸಿಕ್ತು. ಇದೇನಾಗ್ತದೆ, ಡೆಲ್ಟಾ ಲೆಸ್ ದೆನ್ 0 ಅಂತ ಹೇಳಾಗ್ತದೆ. ಡೆಲ್ಟಾ ಲೆಸ್ ದೆನ್ 0 ಅಂತಂದರೆ ಊಹಾ ಮೂಲಗಳನ್ನು ಹೊಂದಿವೆ. ಮೂಲಗಳು ಯಾವ ರೀತಿ ಇರ್ತವೆ, ಊಹಾ ಮೂಲಗಳನ್ನು ಹೊಂದಿವೆ. ಇಲ್ಲಿ ಊಹಾ ಮೂಲಗಳನ್ನು ಹೊಂದಿವೆ, ಊಹಾ ಮೂಲಗಳು. 2ನೇ ಬೀಟ್ನ ಉತ್ತರವನ್ನು ನೋಡೋಣ. 3x² - 4√3x + 4 = 0. ಇದು ax² + bx + c = 0 ಹೋಲಿಕೆ ಮಾಡಿದಾಗ a = 3, b = -4√3, c = 4. ಡೆಲ್ಟಾ = b² - 4ac ಇದು ಶೋಧಕ ಸೂತ್ರ. ಡೆಲ್ಟಾ = b ಅಂತಂದರೆ -4√3 ಹೋಲ್ ಸ್ಕ್ವೇರ್ -4 ಇಂಟು a ಅಂದರೆ 3, c ಅಂದರೆ 4. 4 ಸ್ಕ್ವೇರ್ ಇದು ಮೈನಸ್ ಸ್ಕ್ವೇರ್ದಿಂದ ಪ್ಲಸ್ ಆಯಿತು. 4 ಸ್ಕ್ವೇರ್ 16, 16 ಇಂಟು 3 ಅಂತ ಹೇಳಿ ಆಗ್ತದೆ. ಯಾಕಂದ್ರೆ √3 ಸ್ಕ್ವೇರ್ 3 ಅಂತ ಹೇಳಿ ಬರ್ತದೆ. ಇಲ್ಲಿ 4 3 12, 12 48, 16 3 48 -48. ಡೆಲ್ಟಾ = ಎಷ್ಟು ಬಂತು, ಇಲ್ಲಿ 0 ಅನ್ನೋದು ಬಂತು. ವಾಸ್ತವ ಮೂಲಗಳು ಏನಾಗಿರ್ತವೆ, ಇಲ್ಲಿ ಸಮನಾಗಿರ್ತವೆ. ವಾಸ್ತವ ಮೂಲಗಳು ಸಮನಾಗಿವೆ. ವಾಸ್ತವ ಮೂಲಗಳು ಈ ವಾಸ್ತವ ಮೂಲಗಳನ್ನು ಹೊಂದಿದ್ರೆ ವಾಸ್ತವ ಮೂಲಗಳನ್ನು ಕಂಡುಹಿಡಿಬೇಕು. ಆ ಮೂಲಗಳನ್ನು ಕಂಡುಹಿಡಿಬೇಕಾದ್ರೆ ಸೂತ್ರ ಇದೆ. ಮೂಲಗಳು ಏನಾಗಿರ್ತವೆ, -b/2a ಅಂತ ಹೇಳಾಗ್ತದೆ. ಮೈನಸ್ ಇದು ಸೂತ್ರದಲ್ಲಿ ಇಲ್ಲಿ b ವ್ಯಾಲ್ಯೂ -4√3/2 ಇಂಟು a ವ್ಯಾಲ್ಯೂ ಎಷ್ಟದ, ಇಲ್ಲಿ 3 ಅನ್ನೋದಿದೆ. 3ರಿಂದ ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ √4√3/6 ಅನ್ನೋದು ಬಂತು. 3 2 2 2 2 3 ಅಂತ ಹೇಳಾಗ್ತದೆ. 2 ಇಲ್ಲಿ b ವ್ಯಾಲ್ಯೂ ಎಷ್ಟದ, -4√3 4√3 ಭಾಗಿಲೆ a ಅಂದರೆ 3, ಮೈನಸ್ ಇಂಟು ಮೈನಸ್ ಪ್ಲಸ್ 4√3 ಭಾಗಿಲೆ 6 ಅಂತ ಹೇಳಾಗ್ತು. 2 2 2 3 2√3 ಭಾಗಿಲೆ 3 ಇಂಥವು 2 ಮೂಲಗಳನ್ನು ಹೊಂದಿರ್ತವೆ. 2√3 ಭಾಗಿಲೆ 3 ಅಂತೇಳಿ 2 ತಗೊಳ್ಬೇಕು. 2x² - 6x + 3 = 0. ಇಲ್ಲಿ a = 2, b = -6, c = 3. ಡೆಲ್ಟಾ = b² - 4ac ಶೋಧಕ ಸೂತ್ರ. ಇಲ್ಲಿ ಡೆಲ್ಟಾ = b ಅಂತಂದರೆ -6 ಹೋಲ್ ಸ್ಕ್ವೇರ್ -4 ಇಂಟು a ಅಂದರೆ 2, c ಅಂದರೆ 3. 6 ಸ್ಕ್ವೇರ್ 36, ಮೈನಸ್ ಇಲ್ಲಿ 4 2 8 8 3 24. 36ರಲ್ಲಿ 24 ಹೋದ್ರೆ 12 ಅನ್ನೋದು ಬರ್ತದೆ.
12 ಅನ್ನೋದಿದೆ. ಇದು ಡೆಲ್ಟಾ ಏನಾಗ್ತದೆ, ಡೆಲ್ಟಾ ಗ್ರೇಟರ್ ದೆನ್ 0 ಅಂತ ಹೇಳಾಯ್ತು. ಡೆಲ್ಟಾ ಗ್ರೇಟರ್ ದೆನ್ 0 ಅಂತಂತಾನೆ ವಾಸ್ತವ ಮೂಲಗಳು ಏನಾಗಿರ್ತಾವ, ಇಲ್ಲಿ ಮೂಲಗಳು ಏನಾಗಿರ್ತಾವ, ವಾಸ್ತವ ಮತ್ತು ವಿಭಿನ್ನವಾಗಿರ್ತವ. ಹಾಗಾದ್ರೆ ಆ ಮೂಲಗಳನ್ನು ಕಂಡುಹಿಡಿಬೇಕು ನಾವಿಲ್ಲಿ. ವಾಸ್ತವ ಮೂಲಗಳನ್ನು ವಿಭಿನ್ನವಾಗಿದ್ದರೆ ಸೂತ್ರವನ್ನು x = -p ± √b² - 4ac. ಆ ವಾಸ್ತವ ಮೂಲಗಳನ್ನು ಕಂಡುಹಿಡಿಬೇಕು ನಾವು. ವಾಸ್ತವ ಮೂಲಗಳನ್ನು ವಿಭಿನ್ನವಾಗಿದ್ದರೆ ಸೂತ್ರ x = -b ± √b² - 4ac /2a ಅಂತ ಹೇಳಾಗ್ತದೆ. x = minus value minus b value -6 ± root -6 -4 into a ಅಂತಂದ್ರೆ 2 c ಅಂತಂದ್ರೆ 3 ಭಾಗಿಲೆ 2a 2 into a ಅಂದರೆ 2. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳಾಗ್ತು. ± ರೂಟ್ ಸ್ಕ್ವೇರ್ ಏನಿದ್ದು 36 ಮೈನಸ್ 4 7 8 8 3 24 ಭಾಗಿಲೆ 4. 6 ± ರೂಟ್ ಎಷ್ಟು ಬರ್ತದೆ ಇಲ್ಲಿ, 12 ಅನ್ನೋದು ಬರ್ತದೆ. 12 ಭಾಗಿಲೆ 4. ಇದನ್ನು ಬಿಡಿಸ್ಕೊಂಡಾಗ 6 ± ರೂಟ್ 4 3 12 ಭಾಗಿಲೆ 4. 4ರ ವರ್ಗಮೂಲ 6 ± 2 ರೂಟ್ 3 ಭಾಗಿಲೆ 2. 2 ಕಾಮನ್ ತೆಗಿಬೋದು ಅಥವಾ 2 ಕಟ್ ಮಾಡ್ತೀನಿ. 2 3 2 1 ಕೊನೆಯದಾಗಿ ಉತ್ತರ ಏನು ಬರ್ತಾ ಅಂತಂದ್ರೆ 3 ± ರೂಟ್ 3 ಅನ್ನೋದು ವಾಸ್ತವ ಸಂಖ್ಯೆಗಳು. ಒಂದು ರೂಟ್ 3 + ರೂಟ್ 3 ಅನ್ನೋದು ಒಂದು ಮೂಲ, ಇನ್ನೊಂದು 3 - ರೂಟ್ 3 ಅನ್ನೋದು ಇನ್ನೊಂದು ಮೂಲ. ಎರಡನೇ ಪ್ರಶ್ನೆಯಲ್ಲಿ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮಾನದ, ಇಲ್ಲಿ ಒಂದೇ ಬೀಟು, ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ 2 ಮೂಲಗಳನ್ನು ಹೊಂದಿದ್ದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ. ಅದರಲ್ಲಿ ಒಂದನೇ ಬೀಟು 2x² + kx + 3 = 0. ಇದನ್ನು ಮೊದಲು a = ನಾವು 2, b = k, c = 3. ಸೂತ್ರ ಏನಾಗ್ತದೆ, b² - 4ac = 0. ಶೂನ್ಯತೆಗಳಾಗಿದ್ರೆ ಅಂತಂತ ಕೊಟ್ಟಾಗ ಅಥವಾ ವರ್ಗ ಸಮೀಕರಣ ಶೂನ್ಯತೆಯನ್ನು ಆಗ್ತದೆ ಇದು, ಅಥವಾ ಇದನ್ನು ಶೋಧಕ ಸೂತ್ರದಿಂದ ಅಂತೇಳಿ ತಿಳ್ಕೊ. ಇಲ್ಲಿ ಸೂತ್ರ b² - 4ac = 0. b ಅಂತಂದರೆ k² - 4 ಇಂಟು a ಅಂತಂದರೆ 2, c ಅಂದರೆ 3 = 0. k² - 4 7 8 8 3 24 = 0. k² = 24 -24 ಆ ಕಡೆ ಕಳಿಸಿದಾಗ +24 ಅಂತ ಹೇಳಾಯಿತು. ಇಲ್ಲಿ k = √24, k ಇದು 4 6 24 ಅಂತ ಹೇಳಾಗ್ತದೆ. 4ರ ವರ್ಗಮೂಲ 2, k = 2 ರೂಟ್ 6 ಅನ್ನೋದು ಉತ್ತರವನ್ನು ಸಿಕ್ತು. ಎರಡನೇ ಪ್ರಶ್ನೆಯಲ್ಲಿ kx ಇಂಟು ಇದು x ಆಗಿರಬೇಕು, x -2 ಪ್ಲಸ್ 6 ಇಕ್ಕಿಸಿದಾಗ kx² - 2kx + 6 = 0. ಇಲ್ಲಿ a = k ಅಂತ ಹೇಳಾಗ್ತದೆ. b = x ನ ಸಹಗುಣಕ -2k ಮತ್ತು c = 6. ಸೂತ್ರ ಇಲ್ಲಿ b² - 4ac = 0. ಇದು ಶೋಧಕ ಸೂತ್ರ. b ಅಂತಂದರೆ -2k² -4 ಇಂಟು a ಅಂದರೆ k ಮತ್ತು c ಅಂತಂದರೆ 6 = 0. 2 ಸ್ಕ್ವೇರ್ ಎಷ್ಟಾಗ್ತದೆ, 4k² -4 24k = 0. ಇಲ್ಲಿ 4k ಕಾಮನ್ ತೆಗೆದಾಗ k ಅನ್ನೋದು ಉಳಿತು. ಇಲ್ಲಿ -4 24 = 0. 4k ಆ ಕಡೆ ಕಳಿಸಿದಾಗ 0 ಆಯಿತು. k - 6 = 0. k ಬೆಲೆ ಎಷ್ಟು ಬರ್ತದೆ, +6 ಅನ್ನೋದು ಸಿಕ್ತು. ಒಂದು k ಬೆಲೆ 0 ಆಗ್ತದೆ, ಇನ್ನೊಂದು k ಬೆಲೆ +6 ಅನ್ನೋದು ಸಿಗ್ತದೆ. ಎರಡನೇ ಬೀಟಲ್ಲಿ 800 ಮೀಟರ್ ಸ್ಕ್ವೇರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ 2ರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ? ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಮಾವಿನ ತೋಟದ ಅಗಲ ಏನಾಗಿರಲಿ, ಇಲ್ಲಿ L ಆಗಿರಲಿ. ಮಾವಿನ ತೋಟದ ಉದ್ದ ಏನಾಗ್ತದೆ, 2L ಅಂತ ಹೇಳಾಗ್ತದೆ. ಯಾಕಂದ್ರೆ 2ರಷ್ಟು ಅಂತೇಳಿ ಕೊಟ್ಟಿದ್ದಾರೆ.
2ರಷ್ಟಿರುವ ಒಂದು ಆಯತಾಕಾರ ಅಂತ ಕೊಟ್ಟಿದ್ದಾರೆ. 2L ಅಂತ ಹೇಳಾಗ್ತದೆ. ಮಾವಿನ ತೋಟದ ವಿಸ್ತೀರ್ಣ ಏನಾಗ್ತದ? ಉದ್ದ ಗುಣಿಲೆ ಆಗಲ್ಲ, L ಇಂಟು 2L ಅಂತ ಹೇಳಾಗ್ತದೆ. ಇದು 2L² ಅಂತ ಹೇಳಿ ಬಂತು. 2L² ಅನ್ನೋದು ಎಷ್ಟು ಕೊಟ್ಟಿದ್ದಾರೆ? ಇದು 800 ಮೀಟರ್ ಸ್ಕ್ವೇರ್ ಅಂತ ಹೇಳಿ ಕೊಟ್ಟಿದ್ದಾರೆ. 2ರಿಂದ ಭಾಗಿಸಿದಾಗ 800 ಭಾಗಿಲೆ 2 ಈಕ್ವಲ್ಸ್ ಟು L². 2 4 400 ಅನ್ನೋದು ಬಂತು. L² ಈಕ್ವಲ್ಸ್ ಟು 400. L ಈಕ್ವಲ್ಸ್ ಟು 20. 400ರ ವರ್ಗಮೂಲ 20. ಇದನ್ನು ಪ್ಲಸ್ ಆರ್ ಮೈನಸ್ 20 ಅಂತ ತಗೋಬೋದು. ಮಾವಿನ ತೋಟದ ಉದ್ದ, ಆದ್ದರಿಂದ ಮಾವಿನ ತೋಟದ ಅಗಲ L ಅಂತ ಹೇಳಿ ತೊಗೊಂಡಿದ್ದೀವಿ ನಾವು. L ಈಕ್ವಲ್ಸ್ ಎಷ್ಟು ಬಂತು? ಇಲ್ಲಿ 20 ಅನ್ನೋದು ಬಂತು. ಮಾವಿನ ತೋಟದ ಉದ್ದ 2L ಅಂತ ಹೇಳಿ ತೊಗೊಂಡಿದ್ದೀವಿ. 2 ಇಂಟು 20 ಮಾಡಿದಾಗ 40 ಉದ್ದವನ್ನು ಸಿಗ್ತದೆ. ಮೀಟರ್, ಇದನ್ನು ಮೀಟರ್. 3ನೇ ಬಿಟ್ಟು, ಕೆಳಗಿನ ಸೂಚಿಸಿರುವಂತೆ ಸನ್ನಿವೇಶವಿರಲು ಸಾಧ್ಯವೇ? ಹಾಗಿದ್ದರೆ ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ. ಇಬ್ಬರ ಸ್ನೇಹಿತರ ವಯಸ್ಸುಗಳ ಮೊತ್ತವು 20 ವರ್ಷಗಳಾಗಿವೆ. 4 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧವು 48 ವರ್ಷವಾಗಿತ್ತು. ಇದರ ಪರಿಹಾರವನ್ನು ನೋಡೋಣ. ಒಬ್ಬ ಸ್ನೇಹಿತನ ವಯಸ್ಸು X ಆಗಿರಲಿ. ಒಬ್ಬ ಸ್ನೇಹಿತನ ವಯಸ್ಸು X ಆಗಿರಲಿ. ಇನ್ನೊಬ್ಬ ಸ್ನೇಹಿತನ ವಯಸ್ಸು ಏನಾಗ್ತದ? ಅವನದು X ಇದ್ರೆ ಇಬ್ಬರದು ವಯಸ್ಸು 20 ಅಂತ ಹೇಳಿ ಕೊಟ್ಟಿದ್ರು. ಮೊತ್ತ 20. ಅದರಲ್ಲಿ 20ರಲ್ಲಿ X ಅನ್ನು ಕಳೆದಾಗ ಇನ್ನೊಬ್ಬಂದು ವಯಸ್ಸನ್ನು ಸಿಗ್ತದೆ. ಅದೇನಾಗ್ತದೆ? 20 ಮೈನಸ್ X ಅಂತ ಹೇಳಿ ಆಗ್ತದೆ. 4 ವರ್ಷದ ಹಿಂದಿನ ಒಬ್ಬ ಸ್ನೇಹಿತನ ವಯಸ್ಸು, 4 ವರ್ಷಗಳ ಹಿಂದಿನ ವಯಸ್ಸು, ಈ ಸ್ನೇಹಿತನ ವಯಸ್ಸೇನಾಗ್ತದ ಅಂತಂದ್ರೆ X ಮೈನಸ್ 4 ಅಂತ ಹೇಳಿ ಆಗ್ತದ. ಇನ್ನೊಬ್ಬ ಸ್ನೇಹಿತನ ವಯಸ್ಸೇನಾಗ್ತದ ಅಂತಂದ್ರೆ 20 ಮೈನಸ್ X ಮೈನಸ್ 4. ಇದನ್ನು ಬಿಡಿಸ್ಕೊಂಡಾಗ 16 ಮೈನಸ್ X ಅನ್ನೋದು ಇನ್ನೊಬ್ಬ ಸ್ನೇಹಿತನ ವಯಸ್ಸನ್ನು ಸಿಗ್ತದೆ. ನಂತರ ಅವರಿಬ್ಬರ ವರ್ಷಗಳ ಗುಣಲಬ್ಧವು ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ರಶ್ನೆಯ ಪ್ರಕಾರ X ಮೈನಸ್ 4 ಗುಣಿಲೆ 16 ಮೈನಸ್ X ಈಕ್ವಲ್ಸ್ ಟು 48. ಈ ರೀತಿ ಕೊಟ್ಟಿದ್ದಾರೆ. ಇದನ್ನು ಗುಣಿಸ್ಬೇಕು. 4 ವರ್ಷಗಳ ಹಿಂದಿನ ವಯಸ್ಸು ಒಬ್ಬನ ವಯಸ್ಸು, ಇದು ಒಬ್ಬನ ವಯಸ್ಸು, ಇದು ಇನ್ನೊಬ್ಬನ ವಯಸ್ಸು ಇದು. ಇವೆರಡನ್ನ ಗುಣಿಸಿದಾಗ 16X ಮೈನಸ್ 16 64 ಮೈನಸ್ ಇಂಟು ಮೈನಸ್ ಪ್ಲಸ್ 4. ಇದನ್ನು ಗುಣಿಸಿದಾಗ X ಇಂಟು 16 ಮೈನಸ್ X ಮೈನಸ್ 4 ಇಂಟು 16 ಮೈನಸ್ X ಈಕ್ವಲ್ಸ್ ಟು 48. 16X ಮೈನಸ್ X² ಮೈನಸ್ 16 64 ಮೈನಸ್ ಇಂಟು ಮೈನಸ್ ಪ್ಲಸ್ 4X ಈಕ್ವಲ್ಸ್ ಟು 48. ಮೊದಲಿಗೆ X² ಸಹಗುಣಕವನ್ನು ಬರ್ಕೊಳ್ತೀನಿ. ಮೈನಸ್ X² 16X 4X ಪ್ಲಸ್ 20X ಮೈನಸ್ 64. ಇದನ್ನು ಈ ಕಡೆ ಬಂದಾಗ ಮೈನಸ್ 48 ಅಂತ ಹೇಳಾಗ್ತದೆ. ಅವೆರಡನ್ನು ಕೂಡಿಸಿದಾಗ 112 ಈಕ್ವಲ್ಸ್ ಟು 0. ಇಲ್ಲಿ ಮೈನಸ್ ಅನ್ನೋದು ಕಾಮನ್ ತೆಗಿಬೇಕು. ಮೈನಸ್ ಕಾಮನ್ ತೆಗೆದಾಗ X² ಮೈನಸ್ 20X ಪ್ಲಸ್ 112 ಈಕ್ವಲ್ಸ್ ಟು 0. ಇಲ್ಲಿ A ಈಕ್ವಲ್ಸ್ ಟು 1, B ಈಕ್ವಲ್ಸ್ ಟು ಮೈನಸ್ 20, C ಈಕ್ವಲ್ಸ್ ಟು 112. ಶೋಧಕ ಸೂತ್ರ ಪ್ರಕಾರ B² ಮೈನಸ್ 4AC ಈಕ್ವಲ್ಸ್ ಟು 0. ಇಲ್ಲಿ B ಅಂದರೆ ಮೈನಸ್ 20 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು A ಅಂತಂದ್ರೆ 1, C ಅಂತಂದರೆ 112. 20 ಸ್ಕ್ವೇರು 400 ಮೈನಸ್ ಇವೆಲ್ಲವನ್ನು ಗುಣಿಸಿದಾಗ 448 ಈಕ್ವಲ್ಸ್ ಟು 0. ಇವೆರಡು ಈಕ್ವಲ್ ಆಗಲ್ಲ. ಇಲ್ಲೇನು ಬರ್ತದೆ ಅಂತಂದ್ರೆ ಡೆಲ್ಟಾ ಲೆಸ್ ದೆನ್ 0 ಅಂತೇಳಿ ಬರ್ತದೆ. ಯಾಕಂದ್ರೆ ಮೈನಸ್ 48 ಅನ್ನೋದು ಉತ್ತರ ಉಂಟದ, ಡೆಲ್ಟಾ ಲೆಸ್ ದೆನ್ 0 ಅನ್ನೋದು ಬಂತು. ಆದ್ದರಿಂದ ಇಲ್ಲಿ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ವರ್ಗ ಸಮೀಕರಣದ ಮೂಲಗಳು ಹೊಂದಿಲ್ಲ.
ವರ್ಗ ಸಮೀಕರಣದ ಮೂಲಗಳನ್ನು ಹೊಂದಿಲ್ಲ. 4ನೇ ಬಿಟ್ಟು ಸುತ್ತಳತೆ 80 ಮೀಟರ್ ಮತ್ತು ವಿಸ್ತೀರ್ಣವು 400 ಮೀಟರ್ ಸ್ಕ್ವೇರ್ ಇರುವ ಒಂದು ಆಯತಾಕಾರದ ಉದ್ಯಾನವನವನ್ನು ನಿರ್ಮಿಸಲು ಸಾಧ್ಯವೇ? ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಇದರ ಪರಿಹಾರವನ್ನು ನೋಡೋಣ. ಆಯತದ ಉದ್ದ ಮತ್ತು ಅಗಲಗಳು, ಆಯತದ ಉದ್ದ L, ಅಗಲ B ಆಗಿರಲಿ. ಸುತ್ತಳತೆ ಏನಾಗ್ತದೆ? ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ. ಎಷ್ಟು ಕೊಟ್ಟಿದ್ದಾರೆ ಸುತ್ತಳತೆಯನ್ನು? 80 ಮೀಟರ್. 80 ಮೀಟರ್ ಅಂತ ಹೇಳಿ ಕೊಟ್ರೆ L ಪ್ಲಸ್ B ಈಕ್ವಲ್ಸ್ ಎಷ್ಟು ಬರ್ತಿಲ್ಲಿ? 40 ಅನ್ನೋದು ಬರುತ್ತೆ. ಯಾಕಂದ್ರೆ ಎರಡನ್ನ ಆ ಕಡೆ ಕಳಿಸಿದಾಗ ಭಾಗಿಸ್ತೇವೆ, 40 ಅನ್ನೋದು ಬಂತು. ಇಲ್ಲಿ ಬರೀ L ಅನ್ನು ಕಂಡುಹಿಡಬೇಕಾದ್ರೆ 40 ಮೈನಸ್ B ಅಂತ ಹೇಳಿ ಸಿಕ್ತು. ಇದನ್ನು L ಅಂತ ಹೇಳಿ ಇಟ್ಕೊಳ್ಳೋಣ. ನಂತರ ವಿಸ್ತೀರ್ಣ, ಆಯತದ ವಿಸ್ತೀರ್ಣ ಉದ್ದ ಗುಣಿಲೆ ಅಗಲ. ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? ಟೋಟಲ್ ಇಲ್ಲಿ 400 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈಕ್ವಲ್ಸ್ ಟು L ಅಂತಂದರೆ 40 ಮೈನಸ್ B ಇಂಟು B. ಇದ್ರದ್ದು B ದಿಂದ ಗುಣಿಸಿದಾಗ 40 B ಮೈನಸ್ B ಸ್ಕ್ವೇರ್ ಈಕ್ವಲ್ಸ್ ಟು 400. ಇವೆರಡನ್ನು ಆ ಕಡೆ ಒಯ್ದಾಗ B ಸ್ಕ್ವೇರ್ ಮೈನಸ್ 40 B ಪ್ಲಸ್ 400 ಈಕ್ವಲ್ಸ್ ಟು 0. ಇದೊಂದು ವರ್ಗ ಸಮೀಕರಣ ಸಿಕ್ತು. ಇಲ್ಲಿ A ಈಕ್ವಲ್ಸ್ ಟು 1, B ಈಕ್ವಲ್ಸ್ ಟು ಮೈನಸ್ 40, C ಈಕ್ವಲ್ಸ್ ಟು 400. ಶೋಧಕ ಸೂತ್ರ B ಸ್ಕ್ವೇರ್ ಮೈನಸ್ 4AC ಈಕ್ವಲ್ಸ್ ಟು 0 ಅಂತ ಚೆಕ್ ಮಾಡಬೇಕು. B ಅಂತಂದರೆ ಮೈನಸ್ 40 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು C 400. ಇಲ್ಲಿ 40 ಸ್ಕ್ವೇರು 1600 ಮೈನಸ್ ಇದು 4 16, ಇದು 1600 ಈಕ್ವಲ್ಸ್ ಟು 0. 0 ಈಕ್ವಲ್ಸ್ ಟು 0 ಆದಾಗ ವಾಸ್ತವ ಮೂಲಗಳು ಏನಾಗಿರ್ತವ? ವಾಸ್ತವ ಮೂಲಗಳು ಸಮನಾಗಿರ್ತವ. ಸಮ ಇದ್ದರೆ ಆ ಮೂಲಗಳನ್ನು ನಾವು ಕಂಡುಹಿಡಿಬೇಕು. ಮೂಲಗಳು ಮೈನಸ್ B ಡಿವೈಡೆಡ್ ಬೈ 2A ಮೈನಸ್ B ವ್ಯಾಲ್ಯೂ ಎಷ್ಟಿಲ್ಲಿ? B ವ್ಯಾಲ್ಯೂ ಮೈನಸ್ 40 ಭಾಗಿಲೆ 2 ಇಂಟು A ವ್ಯಾಲ್ಯೂ ಎಷ್ಟು? 1. ಮೈನಸ್ ಇಂಟು ಮೈನಸ್ ಪ್ಲಸ್ 40 ಭಾಗಿಲೆ 2 ಎಷ್ಟು ಬರ್ತದೆ ಇಲ್ಲಿ ಅಂತಂದ್ರೆ 2 20 40 ಅಂತ ಹೇಳುತ್ತಾ. ಎರಡು ಮೂಲಗಳು ಯಾವುವು ಅಂತಂದ್ರೆ 20 ಮತ್ತೊಂದು 20. ಇಲ್ಲಿ ಮೂಲಗಳನ್ನು 20 ಬಂತು. ಆಯತದ ಉದ್ದ L ಅಂತ ಇಟ್ಕೊಂಡಿದ್ದು L ಈಕ್ವಲ್ಸ್ ಟು 20 ಅಂತೇಳಿ ಬಂತು. ಆಯತದ ಅಗಲ B ಅಂತ ಇಟ್ಕೊಂಡು B ಅಂತಂದರೆ 40 ಮೈನಸ್ L, 40 ಮೈನಸ್ 20 ಮಾಡಿದಾಗ 20 ಮೀಟರ್. ಇದು ಉದ್ದ ಮತ್ತು ಅಗಲವನ್ನು ಸಿಕ್ತು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು 10ನೇ ತರಗತಿಯ ವರ್ಗ ಸಮೀಕರಣದ ಸಂಪೂರ್ಣ ಪಾಠದ ಪರಿಹಾರವನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಈ ನನ್ನ ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲನ್ನು ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.